ಚುನಾವಣೆ ಕಾಂಗ್ರೆಸ್ನಿಂದ ವಿಜಯ ಖಚಿತ. ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ವಿಶ್ವಾಸ. ಶಿಡ್ಲಘಟ್ಟ ಚೀಮೂಲ್ ಚುನಾವಣೆಯಲ್ಲಿ ಶಿಡ್ಲಘಟ್ಟದ 2 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ದಾಖಲಿಸಿದ್ದಾರೆ. ವ್ಯಕ್ತಿ ಪೂಜೆಗಿಂತ ಪಕ್ಷದ ಹಿತವೇ ನಮಗೆ ಮುಖ್ಯ ಅಂತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಕಾರ್ಯಕರ್ತರಿಗೆ ಕರೆ ನೀಡಿದರು. ನಗರದ ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಚೀಮೂಲ್ ಚುನಾವಣಾ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿಯ ಚುನಾವಣೆ ತಾಲೂಕಿನ ಕಾಂಗ್ರೆಸ್ ಶಕ್ತಿಗೆ ಸಾಕ್ಷಿಯಾಗಲಿದೆ ಎಂದರು. ಸಭೆಯಲ್ಲಿ ಮತ್ತೊಬ್ಬ ಪ್ರಮುಖ ನಾಯಕ ಪುಟ್ಟು ಆಂಜಿನಪ್ಪ ಅವರೊಂದಿಗೆ ವೇದಿಕೆ ಹಂಚಿಕೊಂಡ ರಾಜೀವ್ ಗೌಡರು, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಮ್ಮ ಗುರಿ ಒಂದೇ, ಅದು ಸಹಕಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋದು. ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರ ಅಭಿಪ್ರಾಯದಂತೆ ಸಮರ್ಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗುವುದು. ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಿದ್ರು. ಈ ಹಿಂದೆ ತಾಲೂಕಿನಲ್ಲಿ ಒಂದೇ ಸ್ಥಾನವಿತ್ತು, ಆದರೆ ಈಗ ಶಿಡ್ಲಘಟ್ಟ ಮತ್ತು ಜಂಗಮಕೋಟೆ ಹೋಬಳಿ ಸೇರಿದಂತೆ 2 ಸ್ಥಾನಗಳು ಸೃಷ್ಟಿಯಾಗಿರುವುದು ನಮ್ಮ ಪಕ್ಷದ ಸಂಘಟನೆಗೆ ಸಿಕ್ಕ ದೊಡ್ಡ ಅವಕಾಶ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಭದ್ರ ಬುನಾದಿ ಇದೆ. ಜೆಡಿಎಸ್ ಪೈಪೋಟಿಯನ್ನು ಎದುರಿಸಲು ನಾವು ಈಗಾಗಲೇ ಸಜ್ಜಾಗಿದ್ದೇವೆ ಅಂತ ವಿವರಿಸಿದ್ರು. ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೆ ಗುಡಿಯಪ್ಪ, ಶ್ರೀನಿವಾಸ್ ರಾಮಯ್ಯ, ಚಿಕ್ಕತೇಕಹಳ್ಳಿ ಪ್ರದೀಪ್ ಕುಮಾರ್, ರಾಯಪ್ಪನಹಳ್ಳಿ ಅಶ್ವಥ್ ರೆಡ್ಡಿ, ಬೆಳ್ಳೂಟಿ ಚಕ್ಕೆಗೌಡ ಹಾಗೂ ಲಕ್ಷ್ಮೀನಾರಾಯಣ ಮುಂಚೂಣಿಯಲ್ಲಿದ್ದಾರೆ. ಅಭ್ಯರ್ಥಿಗಳಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಎಂಬ ಬಗ್ಗೆ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಚೀಮೂಲ್ ಕೇವಲ ರಾಜಕೀಯ ವೇದಿಕೆಯಲ್ಲ, ಇದು ರೈತರ ಜೀವನಾಡಿ. ಹೈನುಗಾರರ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋರನ್ನ ಆರಿಸೋದು ನಮ್ಮ ಜವಾಬ್ದಾರಿ. ಫೆಬ್ರವರಿ 1ರ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಕೃಷ್ಣಾರೆಡ್ಡಿ, ಡಾಲ್ಫಿನ್ ನಾಗರಾಜ್, ಕಂಪನಿ ದೇವರಾಜ್, ಅಫ್ಸರ್ ಪಾಷಾ, ಹೆಣ್ಣೂರು ಸುಬ್ರಹ್ಮಣಿ, ಹಿರೇಬಲ್ಲ ಕೃಷ್ಣಪ್ಪ, ಭಕ್ತರಹಳ್ಳಿ ಚಿದಾನಂದ ಮೂರ್ತಿ, ಬ್ಯಾಟರಾಯ ಶೆಟ್ಟಿ, ಕುಂದಲಗುರ್ಕಿ ಮುನೀಂದ್ರ, ಮುತ್ತೂರು ವೆಂಕಟೇಶ್, ದೇವರಮಳ್ಳೂರು ವೆಂಕಟೇಶ್ ಚಕ್ರವರ್ತಿ ಹಾಗೂ ಮುಖಂಡರು, ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಸಂಘದ ಹಾಲು ಒಕ್ಕೂಟದ ಒಂದು ಚುನಾವಣೆ ನಡೀತಾ ಇದೆ. ಅದರ ಪೂರ್ವಭಾವಿ ಸಭೆ ಹಾಗೂ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಒಂದು ಕರೆ ಕೊಟ್ಟಿರ್ತಾರೆ. ಇವತ್ತು ಬಿಜೆಪಿಯ ಭ್ರಷ್ಟ ಸರ್ಕಾರ, ನರೇಂದ್ರ ಮೋದಿ ಅವರು ಸರ್ಕಾರನ ತನ್ನ ಕೈಗೊಂಬೆಯಾಗಿಟ್ಕೊಂಡು ನರೇಗಾನ ಮಹಾತ್ಮ ಗಾಂಧೀಜಿಯವರು ಅವ್ರ ಕಾಲದಿಂದ ನಡೆಸ್ಕೊಂಡ್ ಬರ್ತಾ ಇದ್ದಂತ ಒಂದು ಇದನ್ನ ಇವತ್ತು ಕಾಂಟ್ರಾಕ್ಟ್ ನಡೆಸೋದಕ್ಕೆ ಅನುಮತಿ ಕೊಟ್ಟು ಬರೀ ಕಾಂಟ್ರಾಕ್ಟ್ ಒಂದು ನರೇಗಾ ತರ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಅಂತ್ಯ ಹಾರಿಸಬೇಕು ಅಂತಾನೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಎಲ್ಲಾ ಕಡೆ ಇದ್ರ ಬಗ್ಗೆ ನಾವು ಒಂದು ಚಳುವಳಿ, ಒಂದು ಹೋರಾಟ ನಡೆಸಬೇಕು. ಅವರ ಒಂದು ಏನು ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರ ತನ್ನ ಕೈಗೊಂಬೆಯಾಗಿ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಓಟ್ಗಳನ್ನ ತಿರುಚಿದ್ರು. ಈಗ ಇಲ್ಲಿ ಕೆಲಸ ನಡೆಯಲ್ಲ, ಇದನ್ನು ಕೂಡ ಬಂದ್ ಮಾಡಿಕೊಟ್ಟಿದ್ದಾರೆ. ನಾಳೆ ದಿನ ನಮ್ಮ ಮನೆಗಳಲ್ಲಿ ಇರಬೇಕು ಅಂತಂದ್ರೆ ಮನೆ ಬಾಗಿಲಾಕೊಂಡು ನಮ್ಮಲ್ಲಿ ಇರ್ಬೇಕಾಗ್ತದೆ. ಮನೆಯಿಂದ ಈಚೆ ಬರ್ಬೇಕಂದ್ರೆ ಬಿಜೆಪಿ ಅವರ ಕೇಳ್ಕೊಂಡು ಬಾಗಿಲು ತಕ್ಕೊಂಡು ಈಚೆ ಬರ್ಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ಇವತ್ತು ನರೇಗಾ ಏನು ಅವರ ಕೈಗೊಂಬೆಯಾಗಿ ಇಟ್ಕೊಂಡು ಅದನ್ನು ಯಾವ ರೀತಿ ತನ್ನ ಅಸ್ತಿತ್ವಕ್ಕೆ ತಗೋಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲರೂ ತಿಳಿ ಹೇಳಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅದರ ಪರವಾಗಿ ಒಂದು ಹೋರಾಟ ನಡೆಸಬೇಕಾಗಿದೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಇಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಮಾಡಿ ಅದ್ರ ಬಗ್ಗೆ ಒಂದು ತಿಳಿ ಹೇಳಬೇಕು ಅನ್ನೋ ಒಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಅದ್ರ ಒಟ್ಟಿಗೆ ಇವತ್ತು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಅಲ್ಪಸಂಖ್ಯಾತರ ಮಂತ್ರಿಗಳು ಜಮೀರಣ್ಣವರು ಅವರ ಮಗನ ಒಂದು ಚಿತ್ರದ ಒಂದು 23ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಅದರ ವಿಚಾರವಾಗಿ ನಮ್ಮ ಶಿಕ್ಷಕರಿಗೆ ಜಮೀರಣ್ಣ ಕೊಡುಗೆ ಇದೆ. ಇವತ್ತು ನಾವು ಈ ಮಕ್ಕಳು ಸೋತಿದ್ರು ಕೂಡ ಕಳೆದ ಬಾರಿ ಹೋಗಿ ನಮ್ಮ ರೀಲಾಡ್ಸ್ಗೆ ತೊಂದರೆ ಆಗಿದೆ ಇದಕ್ಕೆ ಸುಮಾರು ಸಬ್ಸಿಡಿಗಳ ಮುಖಾಂತರ ಒಂದಷ್ಟು ಜನಕ್ಕೆ ಆಕ್ಚುಲಿ ಕೊಡಬೇಕಾಗಿರುವಂತದ್ದು. ನಾವು ಸೋತಿದ್ರು ಕೂಡ ನಮ್ಮ ಮೇಲೆ ಒಂದು ಮನಸ್ಸಿಟ್ಟು ಸುಮಾರು ಒಂದು 3 ಜನಕ್ಕೆ ಸಹಾಯ ಮಾಡಿಕೊಂಡಿದ್ದಾರೆ. ಇನ್ನೂ ಒಂದು 3 ಜನರ ಹೆಸರು ಕೂಡ ತಗೊಂಡಿದ್ದಾರೆ. ಒಬ್ಬೊಬ್ಬರಿಗೆ 2 ಲಕ್ಷ ಅಂದ್ರೆ 2 ಕೋಟಿ ಆಯಿತು. ಇನ್ನೂ ಅನುದಾನ ಕೊಡ್ತೀನಿ ನಮ್ಮ ಆಂದೋಲನ ಕೂಡ ಹೇಳಿದ್ದಾರೆ. ಅದು ಅಲ್ಲದೆ ನಮ್ಮ ಶಿಕ್ಷಕರ ನಗರಕ್ಕೆ ಅಲ್ಪಸಂಖ್ಯಾತರ ಒಂದು ಎಲ್ಲಿ ನಗರದಲ್ಲಿ ಇರ್ಬೋದು, ಹಳ್ಳಿ ಕಡೆ ಇರ್ಬೋದು, ಅದಕ್ಕೂ ಹೆಚ್ಚಿನ ಒಂದು ಸಹಾಯ ಮಾಡಿಕೊಡ್ತೀನಿ ನಮ್ಮ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಅವರ ಮಗ ಅಂದ್ರೆ ನಮ್ಗೆ ಯಾರೇ ಆಗಿ ಒಂದು ತುತ್ತು ಅನ್ನ ಹಾಕಿರ್ಲಿ, ನಾವು ನಿಯತ್ ಇಟ್ಕೊಂಡ್ರೆ ಯಾವತ್ತೂ ಅಷ್ಟೇ ನಾವು ಉದಾರ ಆಗ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಬೆಳೆಸಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಯತ್ ಇಟ್ಕೊಂಡಿರ್ಬೇಕು. ಅವ್ರಿಗೆ ನಾವು ಉದಾರ ಆಗ್ತೀವಿ. ಇಲ್ಲ ಭಗವಂತನು ಒಳ್ಳೆ
ಇವತ್ತು ನಮ್ಮ ಜಮೀರಣ್ಣವರ ಅವರ ಮಗ ಇಲ್ಲಿ 13ನೇ ತಾರೀಕು ಮಂಗಳವಾರ ಇಲ್ಲಿ ನೆಹರು ಕ್ರೀಡಾಂಗಣದಲ್ಲಿ 5 ಗಂಟೆಗೆ ಬರ್ತಿದ್ದಾರೆ. ಅವರೊಟ್ಟಿಗೆ ಹೀರೋ ಮಲೈಕ ಅವರು ಮತ್ತೆ ಅವರ ಚಿತ್ರತಂಡ ಪೂರ್ತಿ ಬರ್ತಾ ಇದೆ. ಅವರು ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜಮೀರಣ್ಣವರು ಫೋನ್ ಮಾಡಿ ಹೇಳಿದ್ದಾರೆ. ಈಗ ಸುಬ್ಬರಗೌಡ ಇರ್ಬೋದು ಹಾಗೂ ಇನ್ನಿತರ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ತಿಳಿಸಿದ್ದಾರೆ. ಅಲ್ಲೆಲ್ಲರೂ ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ನಾವೆಲ್ಲರೂ ಕೂಡ ಒಂದು 15,000 ಹೆಚ್ಚಿನ ಜನ ಅದರಲ್ಲಿ ಭಾಗಿಯಾಗಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅಲ್ಲಿಂದ ಗೋಲ್ಡ್ ಪಾಸಸ್ ಎಲ್ಲ ಅನುಕೂಲಗಳು ಕೊಟ್ಟಿದ್ದಾರೆ. ಈಗ ಇಲ್ಲಿ ಸಿದ್ದಗಂಗಾ ನಗರದಲ್ಲಿ ವಾರ್ಡ್ ವೈಸ್ ಎಲ್ಲರೂ ಗೋಲ್ಡ್ ಪಾಸಸ್ ಇದೆ, ಮತ್ತೆ ಇತರೆ ಪಾಸ್ಗಳು ಕೂಡ ಇದೆ. ಆ ಪಾಸ್ಗಳನ್ನ ಕೂಡ ತಗೊಂಡು ಹೋಗ್ಬೇಕು. ಹಳ್ಳಿಗಳ ಕಡೆ ಪಂಚಾಯತಿ ವೈಸ್ ಎಲ್ಲ ಮುಖಂಡರಿಗೆ ಎಲ್ಲ ಯಾರೆಲ್ಲ ಬಂದಿದ್ರು ಅವರು ಪಾಸಸ್ ತಗೊಂಡು ಹೋಗಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಒಂದು ಮೈನಾರಿಟಿಯ ಒಂದು ಮಂತ್ರಿಗಳ ಮಗ ಇವತ್ತು ಒಂದು ಒಳ್ಳೆಯ ಕನ್ನಡವನ್ನು ಮಾಡೋದಕ್ಕೆ ಬಂದಿದ್ದಾರೆ. ನಮ್ಮ ಕನ್ನಡ ನಾವೆಲ್ಲರೂ ಕೂಡ ಎತ್ತಿ ಹಿಡಿಯುವಂತ ಕೆಲಸ ಮಾಡೋಣ, ಅವ್ರಿಗೆ ಒಂದು ಸಪೋರ್ಟ್ ಮಾಡೋಣ. ಶಿಡ್ಲಘಟ್ಟದ ಒಂದು ಇದನ್ನು ನಾವು ಉಳಿಸ್ಕೊಳ್ಳೋಣ ಮಾತು ಹೇಳ್ತಾ ಒಂದು ಕಾರ್ಯಕ್ರಮ 13ನೇ ತಾರೀಕು ಅಂದ್ರೆ ನಾಳಿದ್ದು ಮಂಗಳವಾರ ಇಲ್ಲೇ ನಮ್ಮ ಕಾಲೇಜು ಗ್ರೌಂಡ್ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ 5 ಗಂಟೆಯಿಂದ 7 ಗಂಟೆ ತನಕ ಇರುತ್ತೆ. ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗೋಣ. ಆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ. ಈಗ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೀವಿ. ಈಗ ಡೈರಿ ಚುನಾವಣೆ ಬಗ್ಗೆ ವಿಚಾರ ಮಾಡೋಣ. ಈ ನರೇಗಾ ವಿಚಾರವನ್ನು ತಿಳಿಸಿದ್ದೀನಿ. ಈಗ ಡೈರಿ ಚುನಾವಣೆ ಅಂತ ಬಂದಾಗ ನಾನು ಎಷ್ಟು ಏನೇನ ಸಮಸ್ಯೆಗಳು ಬರ್ಬೋದು, ಏನೇನ ನೋವುಗಳು ಬರ್ಬೋದು. ಯಾಕಂದ್ರೆ ಡೈರಿನ ನಿಂತ್ಕೊಂಡು ಅಲ್ಲಿ ಅಧ್ಯಕ್ಷರುಗಳನ್ನು ಆಗಬೇಕಾದಾಗ ಎಷ್ಟು ನೋವುಗಳು ಬಿದ್ದಿದ್ದಾರೆ ಅಂತ ಅಲ್ಲಿರುವಂತ ಡೈರಿಗಳಲ್ಲಿ ಫೋನ್ ಮಾಡಿ ಹೇಳಿದಾಗ ನಮ್ಗೆ ಆ ನೋವುಗಳು ಗೊತ್ತಾಗಿದೆ. ಅದನ್ನ ಪ್ರತಿಯೊಂದು ಎಷ್ಟಾಗುತ್ತೋ ಸುಶಕ್ತಿ ಮೀರಿ ಕೂಡ ಅದನ್ನ ಬಗೆಹರಿಸುವಂತ ಕೆಲಸ ಕೂಡ ನಾನು ಮಾಡಿದ್ದೇನೆ. ಅದನ್ನ ಯಾರಿಂದ ಅನುಭವ ಪಡ್ಕೊಂಡಿರ್ತೀರೋ ಅವ್ರು ಗೊತ್ತಿರುತ್ತೆ ನಮ್ಮ ಕಡೆ ಸಹಾಯ ಆಗಿದೆಯೋ ಇಲ್ಲೋ ಅನ್ನೋದನ್ನ. ಸಹಾಯ ಆಗಿದೆಯೋ ಇಲ್ವೋ ನೀವು ಮಾಡಿಸಿಕೊಂಡ ಒಂದು ಸಹಾಯಕ್ಕೆ ಖಂಡಿತ ಭಗವಂತ ಒಳ್ಳೆಯದಲ್ಲ. ಸಹಾಯ ಆಗಿದೆಯಾ ಆಗಿಲ್ವಾ? ಆಗಿದೆಯಾ? ಇದಿದ್ರೆ ಖಂಡಿತ ಇದ್ದಿದ್ರೆ ಭಗವಂತ ಒಳ್ಳೆಯದು ಮಾಡ್ತಾನೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ನನ್ನ ತಾಯಿ ಇದ್ದಂಗೆ. ಎಂತ ಒಂದು ವಿಚಾರ ಬರಲಿ, ಎಂತ ಪರಿಸ್ಥಿತಿ ಬರಲಿ, ಇಲ್ಲಿ ನಮ್ಗೆ ಆಗಲೇ ಇರಲಿ ಕಾಂಗ್ರೆಸ್ ಪಕ್ಷ ಅಂತ ಒಂದು ಕ್ಯಾಂಡಿಡೇಟ್ ಅಂತ ನಾವು ತೀರ್ಮಾನ ಮಾಡಿದ್ಮೇಲೆ ನನಗೆ ಬಿಡ್ಲಿ ನಮ್ಮ ಜಗಕ್ಕೆ ಬರ್ದಾರ ಪಕ್ಷ ವಿಚಾರ ಬಂದಾಗ ಯಾವುದೇ ರೀತಿ ವ್ಯಕ್ತಿಗಳು ಇದು ನೋಡಬಹುದು. ಪಕ್ಷಕ್ಕೆ ಯಾರ್ಯಾರು ನಿಲ್ಲಿಸಿರ್ಲಿ ಅವ್ರಿಗೆ ವೋಟ್ ಮಾಡೋದ್ರ ಮುಖಾಂತರ ಈಗ ಅವರು ಕೆಲಸ ಮಾಡಬೇಕು. ಹೌದಲ್ವಾ? ಈಗ ಎಲ್ಲರೂ ಹೇಳಿದಾರಲ್ವಾ, ನೀವು ಹೇಳ್ತಿದ್ದೀರಲ್ವಾ, ಅದೇ ಮಾತನ್ನು ಇಟ್ಕೊಂಡ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಬದಲುಕೊಂಡೆ ಹಿಂದೆ ಮುನಿಯಪ್ಪನವರ ಕಾಲದಿಂದ ಅದನ್ನ ಕಟ್ಕೊಂಡು ಬಂದಿದ್ದಾರೆ. ಅದನ್ನ ಮುಂದೆ ಹಾಕಿ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ. ನಾನು ಹೇಳೋದೇನಂದ್ರೆ ರಾಜಕೀಯ ಮಾಡಬೇಕು ಅಂತ ಬಂದಾಗ ಎದುರು ಬದಲು ಹಿಂದೆ ಒಂದು ಮುಂದೆ ಒಂದು ಬೇಡ. ಕ್ಯಾಂಡಿಡೇಟ್ ಮುಂದೆ ಸಭೆ ಹಿಂದೆ ಚೂಡಿ ಹಾಕಿ ಕೆಲಸ ಮಾಡಬಹುದು. ಇಲ್ಲಿ ಏನೇ ಇರಲಿ ಎದುರುಗಡೆ ಬಂದೇ ಮಾತಾಡಲಿ. ಕಾಂಗ್ರೆಸ್ ಹಿಂದೆ ಹೋಗೋದು ಹಿಂದೆ ಚೂಡಿ ಹಾಕಿ ಕೆಲಸ ಮಾಡೋದು ಯಾರು ಹೋಗಿ ಆ ಕೆಲಸ ಮಾಡಬಹುದು. ಅವಾಗ ಏನಿಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ತಾಯಿ ಇದ್ದಂತೆ. ಯಾವ ತಾಯಿ? ನನ್ಗೆ ಒಬ್ಬಳಿಗೆ ತಾಯಿ ಅಲ್ಲ, ನೀವು ಎಲ್ರಿಗೂ ನಾವು ಕಾಂಗ್ರೆಸ್ ಉಟ್ಕೊಂಡಿದ್ರು ಎಲ್ರಿಗೂ ತಾಯಿ ಇದ್ದಂತೆ. ಚುನಾವಣೆ ಬಂದ್ರೆ ಕಾಂಗ್ರೆಸ್ ಪಕ್ಷ ತಾಯಿ ಅಂತ ತಿಳ್ಕೋಬೇಕು. ಏನೋ ನಮ್ಮ ವ್ಯಕ್ತಿಗತವಾಗಿ ನಮ್ಮ ಪ್ರತಿಷ್ಠೆಗೋಸ್ಕರ ತನ್ನ ತಾಯಿನ ಬೇರೆ ಪಕ್ಷಗಳ ಜೊತೆ ಹೋಲಿಸೋಂತ ಕೆಲಸ ಮಾಡಬಹುದು. ಈ ಮಾತಾಡಬೇಕಿಂತ ಮಾತಾಡೋದು ಗೊತ್ತಿಲ್ಲ, ಆದ್ರೂ ಹೇಳ್ತಿದ್ದೀನಿ. ನನಗೇನಾಗಿದೆ ನಾನು ನೋಡಿದ್ದೀನಿ. ಈಗ ನಮ್ಮ ಚುನಾವಣೆಗಳು ಹಿಂದೆ ಸಾವಿರ ನಡೆಸಿದ್ರೆ ಇನ್ನು ಮುಂದೆ ನಾವು ಕರೆಕ್ಟಾಗಿ ನಡೆಸ್ಕೊಂಡು ಹೋಗುವಂತ ಕೆಲಸ ಮಾಡೋಣ. ಈಗ ಡೈರಿ ಚುನಾವಣೆಗಳು ಬರ್ತಾ ಇದ್ದಾಗ ಆ ಡೈರಿಗಳಲ್ಲಿ ಈಗ ಎಲ್ಲ ಮಕ್ಕಳು ಕೂತಿದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿಗಳಾಗಲಿ ಈಗ ಕೆಲವ್ರಿಗೆ ಏನಾಗಿತ್ತು, ಬರೀ ಒಂದು ಕ್ಷೇತ್ರ ಇಲ್ಲ, ಮೊದಲಿನಿಂದ ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದೇ ಕ್ಷೇತ್ರ ಇದ್ದಿದ್ದು. ಆ ಕ್ಷೇತ್ರದಲ್ಲೇ ಸುಮಾರು ಉದ್ಯಮಗಳು ಸುಮಾರು 30-35 ವರ್ಷಗಳ ಕಾಲ ಅವ್ರ ಪಾಪ ಕೆಲಸ ನಿರ್ವಹಿಸಿಕೊಂಡು ಬಂದ್ರು. ಈ ಸಾರಿ ಚುನಾವಣೆ ನಡಿಬೇಕಾದ್ರೆ ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಹಣ ಡೈರಿ ಚುನಾವಣೆಗಳು ನಡೀತಾ ಇದೆ, ಹೋಗ್ಬೇಕು, ನಮ್ಮ ಕಡೆಯಿಂದ ಏನೋ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದೇವೆ, ಕೊಡು
ನನಗೆ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ರಾಜು ತುಂಬಾ ಸಹಾಯ ಮಾಡಿದ್ರು. ಹೇಳಿದ್ರು ಈ ರಾಜ್ಯದಲ್ಲೇ ಎಲ್ಲೂ ಕೂಡ ನಾವು ಯಾರು ಅಷ್ಟೊಂದು ನಾಮಿನಿ ಮಾಡಿಲ್ಲ ನಾವು ಅಂತ. ಒಂದೇ ದಿನ 103 ನಾಮಿನಿಗಳು 103 ಡೈರಿಗೆ ನಾಮಿನಿಗಳು ಸೇರ್ ಮಾಡಿದ್ರು. ಆ ನಾಮಿನಿಗಳಿಂದ ಎಷ್ಟೋ ಡೈರಿಗಳು ಈಗ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಈಗ ಬಸವಪಟ್ಟಣದಲ್ಲಿ ಆ ಈಗ ನಮ್ಮ ನಾಮಿನಿ ಬಂದಿದ್ರಿಂದ ಅಲ್ಲಿ ಬಸವಪಟ್ಟಣ ಬೇರೆ ಗಿಡಾಯಿತು ಏನೆಲ್ಲ ಆಯ್ತಲ್ಲ. ಈಗ ಡೈರಿ ನಾಮಿನಿಯಿಂದ ತುಂಬಾ ಸಹಾಯ ಆಯಿತು. ನಾವು ಸೋತಿರ್ಬೋದು ಆದ್ರೂ ಕೂಡ ಎಲ್ಲೂ ನಮ್ಮ ಬಂದಿರಲಿಲ್ಲ, ಎಲ್ಲೂ ಆಗಿರಲಿಲ್ಲ. ಎಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದವರು ಬಂದಾಗ ಖಂಡಿತ ಹೇಳ್ತಿದ್ದೀನಿ, ಇಲ್ಲಿ ನಾನು ಯಾವುದೇ ಬಣ ಗಿಡ ನೋಡಿಲ್ಲ. ಇಲ್ಲಿ ಸುಮಾರಿದೆ. ಈಗ ಕೆಲವು ವಿಚಾರಗಳು ಬಂತು. ಮೊನ್ನೆ ಗಾಂಧಿನಗರದ ಒಂದು ಸಮಸ್ಯೆ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅದು ನನ್ನ ಮನ ನಂಬಲ್ಲ. ಆದ್ರೂ ಕಡೆ ಎಲ್ಲರೂ ಪ್ರತಿಯೊಂದು ಎಲ್ಲೇ ನಾಮಿನಿ ಕೇಳಿರ್ಲಿ ಅಂತ ಕಡೆ ನಾಮಿನಿ ಮಾಡಿಸಿದೀವಿ. ನಮ್ಮ ಕೈಲಾದಷ್ಟು ಹೋರಾಟ ಮಾಡಿದ್ದೀವಿ. ಇರ್ಲಿ ಅವ್ರಿಗೇನೋ ಒಂದು ನಮ್ಮ ವಿರೋಧಿ ಯಾರು ಅಂತಂದ್ರೆ ಈಗ ಬಿಜೆಪಿ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ನಮ್ಮ ವಿರೋಧಿ ಬಣ. ಅವ್ರನ್ನ ಮಟ್ಟ ಹಾಕಕ್ಕೆ ಏನ್ ಮಾಡೋಕ್ಕೂ ನಾವು ಸಿದ್ಧ ಇರ್ತೀವಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ 103 ಡೈರಿ ವಿಚಾರ ಹೇಳಿದ್ರೆ ಅದಾದ ನಂತರ ಮೊನ್ನೆ ಕೊನೆ ಗಳಿಗೆಯಲ್ಲೂ ಕೂಡ ಸುಮಾರು ಡೈರಿ ರಾಜಣ್ಣ ಅವರು ಅಲ್ಲಿ ಕೋಆಪರೇಟಿವ್ ಮಿನಿಸ್ಟರ್ ಅವರು ಕರ್ನಾಟಕದಿಂದ ಇಳಿದ್ಬಿಟ್ರು. ಆಮೇಲೆ ಅದನ್ನ ಮುಖ್ಯಮಂತ್ರಿಗಳು ಕೊಟ್ಟರು ಜವಾಬ್ದಾರಿನ. ಮುಖ್ಯಮಂತ್ರಿಗಳು ಕೊಟ್ಟು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಒಂದು ನಾಮಿನಿ ಮಾಡಿಸ್ಕೊಬರ್ಬೇಕು. ಭೇಟಿ ಮಾಡ್ಬೇಕಂತಂದ್ರೆ ಅಷ್ಟು ಈಸಿ ಅಲ್ಲ, ನಿಮ್ಗೆಲ್ಲ ಗೊತ್ತಿರ್ತದೆ. ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ಒಂದು ನಾಮಿನಿ ಮಾಡಿಸ್ಕೋಬೇಕು ಅಂತಂದ್ರೆ ಅದು ಅಷ್ಟು ಈಸಿ ಅಲ್ಲ. ಆದರೂ ಕೂಡ ಕೊನೆ ಗಳಿಗೆಯಲ್ಲೂ ಸುಮಾರು ಒಂದು 30-35 ನಾಮಿನಿಗಳು ಮಾಡಿದ್ವಿ. ಆ ಡೈರಿಗಳಲ್ಲಿ ಉಪಯೋಗ ಅದರಲ್ಲೂ ಕೂಡ ಆಗಿ ನಮ್ಮವರಿಗೆ ಡೆಲಿಗೇಷನ್ಸ್ ಬರೋದಕ್ಕೂ ಕೂಡ ಅನುಕೂಲ ಆಗಿದೆ. ಹಾಗಾಗಿ ಇವತ್ತು ಡೈರಿಗಳ ವಿಚಾರದಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ. ಈಗಾಗಲೇ ಹೇಳ್ತಿದ್ರೆ ಅವ್ರು ನಿಂತ್ಕೊಳ್ಳೋ ಭಯ ಆಗ್ತಿರುತ್ತೆ, ಯಾವುದೇ ಭಯವೂ ಇಲ್ಲ. ಎಲ್ಲರೂ 100% ನಿಂತ್ಕೋತಾರೆ. ಈಗ ನಮ್ಮಲ್ಲಿರೋದು ಕ್ಷೇತ್ರಗಳು 1, 2 ಅಲ್ಲ, ಟೋಟಲ್ ನಮ್ಮ ಕಣ್ಮುಂದೆ ಇರೋದು ಒಟ್ಟು 6 ಕ್ಷೇತ್ರ. ಇಲ್ಲಿ 6 ಕ್ಷೇತ್ರ ಇದೆ. ಮೊದಲೆಲ್ಲ ನಾವು 1, 2 ಅಂತ ಇದ್ರು. ಪಾಪ ಆ ಕಡೆ ನಿಂತ್ಕೊಳ್ಳೋರು ಏನಾಗಬೇಕು ಅವು ವಿಚಾರಗಳು ಹೇಳ್ಬೇಕು. ಇಲ್ಲಿರೋದು ಜಕ್ಕಂಕೋಟೆ ಕ್ಷೇತ್ರ, ಶಿಡ್ಲಘಟ್ಟ, ಆಮೇಲೆ ಆ ಕಡೆ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ಕ್ಷೇತ್ರ. ಅದ್ರ ಒಟ್ಟಿಗೆ ಒಂದು ಮಹಿಳಾ ಕ್ಷೇತ್ರ ಹೊಂದಿರುತ್ತೆ. ಹಾಗಾಗಿ ಅದಕ್ಕೆ ಈಗಾಗಲೇ ಡೆಲಿಗೇಟ್ಸ್ ಎಲ್ಲ ಆಗಿದ್ದಾವೆ. ಅದಕ್ಕೆ ಯಾರ್ಯಾರೆಲ್ಲ ಅಭ್ಯರ್ಥಿಗಳು ಹಾಕ್ತಾರೆ ಅವ್ರನ್ನೆಲ್ಲ ನಾವೆಲ್ಲ ಮುಖಂಡರೊಟ್ಟಿಗೆ ನಮ್ಮ ಡೆಲಿಗೇಟ್ಸ್ ಕೂರಿಸ್ಕೊಂಡು ಇವತ್ತು ಬರೀ ಡೆಲಿಗೇಟ್ಸ್ ಮಾತಾಡ್ಕೊಂಡು ಡೆಲಿಗೇಟ್ಸ್ ಹೋಗಿ ಏನೋ ಒಂದು ಹೆಚ್ಚು ಕಾಸು ಕೊಟ್ಟು ಕೆಲಸ ಮಾಡ್ಕೊಳ್ಳೋದಲ್ಲ. ಕಾಂಗ್ರೆಸ್ ಪಕ್ಷ ಇದು. ಕಾಂಗ್ರೆಸ್ ಪಕ್ಷಕ್ಕೆ 30-40 ವರ್ಷ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಿಮ್ಮ ಕೊಡುಗೆ ಇದೆ. ವಿಮನ್ಯ ಕೊಂಡವ್ರನ್ನ, ಒಂದು ಸಣ್ಣ ರೈತರನ್ನ ಇವತ್ತು ಈ ರಾಜ್ಯದಲ್ಲಿ ನೋಡೋದು ಯಾರು? ಇಲ್ಲಿರುವಂತಹ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು. ಅಂದ್ರೆ ಇವತ್ತು ಡೆಲಿಗೇಟ್ಗೆ ಯಾರ್ಯಾರು ಡೈರಿ ನಿಂತಾರಂತ ಇರ್ಬೋದು ಅಂತ ಡೈರಿನ ಗೆಲ್ಲಬೇಕಂದ್ರೆ ಆ ಡೆಲಿಗೇಟ್ಗಳು ಒಟ್ಟಿಗೆ ನಮ್ಮಿರುವಂತಹ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಬಹಳನೇ ಮುಖ್ಯ. ಈಗಿಲ್ಲಿ ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಚಿಲ್ಕಲ್ಲೇರು ಹೋಬಳಿ ಸೇರಿದಂತೆ ಒಟ್ಟಿಗೆ 500 ಹೆಚ್ಚಿಗೆ ಇರುವಂತ ಹಿರಿಯ ಮುಖಂಡರಿದ್ದಾರೆ. ಕಾಂಗ್ರೆಸ್ ಅಲ್ಲಿ 30-40 ವರ್ಷ ಕೆಲಸ ಮಾಡಿದಂತ ಮುಖಂಡರಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಡೆಲಿಗೇಟ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಕಾಂಗ್ರೆಸ್ ವೋಟ್ ಹಾಕಿದ್ದೆ ಆದ್ರೆ ಖಂಡಿತ ಹೇಳ್ತಿದ್ದೀನಿ, ಇಲ್ಲಿ 6ಕ್ಕೆ 6 ಕೂಡ ಗೆಲ್ತೀವಿ. 6ಕ್ಕೆ 6 ಗೆಲ್ತೀವಿ. ಯಾವುದೇ ಕಾರಣಕ್ಕೂ ನನ್ನ ಪ್ರತಿಷ್ಠೆ ತಗೊಳ್ಳೋದು, ಅವ್ರ ಕ್ಯಾಂಡಿಡೇಟ್ ಹಾಕ್ಬೇಡ್ರಿ ಅನ್ನೋದು ಅಂತ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನನ್ನ ತಾಯಿ ಪಕ್ಕದಲ್ಲೇ ಹೇಳ್ತಿದ್ದೀನಿ, ಇನ್ನೊಬ್ರು ಎದುರು ಹೇಳ್ತಿದ್ದೆ ಅವಾಗ ತಿರುಪತಿ ಬರೋದು ಬೇಡ. ನಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈಗಿಲ್ಲಿ ನಮ್ಮ ಚುನಾವಣೆ 2028ಕ್ಕಿದೆ. ಆಮೇಲೆ ಏನೇ ಆಗಲಿ ಎದುರಿಸೋಣ. ಕಾಂಗ್ರೆಸ್ ಪಕ್ಷದಿಂದ ಎಂಥದೇ ಪರಿಸ್ಥಿತಿ ಬಂದ್ರು ಏನ್ ಮಾಡ್ಬೇಕು, ನೀವೆಲ್ಲ ಇದ್ರೆ ತೀರ್ಮಾನ ತಗೊಳಕ್ಕೆ ತೀರ್ಮಾನ ನೀವೇನ್ ತಗೊಂಡ್ರೆ ಅದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವತ್ತೂ ಕೂಡ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷದಿಂದ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನಾನು ಇನ್ನೂ ಹೇಳೋದು, ಯಾರು ನಾವು ಕ್ಯಾಂಡಿಡೇಟ್ ಹಾಕಿದ ಮೇಲೆ ಮತ್ತೆ ಇನ್ನೊಬ್ರು ಹೋಗೋದು, ಇಂಡಿಪೆಂಡೆಂಟ್ ಆಗಿ ಹಾಕೋದು, ಇನ್ನೊಂದು ಮತ್ತೊಂದು ಯಾವುದೇ ಕಾರಣಕ್ಕೂ ಈ ಡೈರಿ ಚುನಾವಣೆಗಳನ್ನು ಮಾಡಬಾರ್ದು ಅನ್ನೋ ಮಾತನ್ನ ಕೂಡ ಹೇಳ್ತಿದ್ದೀನಿ. ಅದಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀವಿ. ಹಂಗೇನಾದ್ರು ಇದ್ರೆ ಈಗ ಮತ್ತೆ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದೀರಿ ಇಲ್ಲಿ 3-4 ಜನ ಇರ್ಬೋದು, ಒಂದೊಂದು ಕ್ಷೇತ್ರಕ್ಕೆ ಕೂತ್ಕೊಂಡು ತೀರ್ಮಾನ ಮಾಡೋಣ. ಕಾಂಗ್ರೆಸ್ ಇಂದ ಒಬ್ಬರನ್ನ ಅಭ್ಯರ್ಥಿಯಾಗಿ ಮಾಡೋಣ. ಈಗ ಏನಾಗುತ್ತೆ, ನಮ್ಮ ತಾಲೂಕಲ್ಲಿ ಇದು ಗೊಂದಲ ಇರೋದು
ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಎಲ್ಲ ಕೂತ್ಕೊಂಡು ಹೇಳ್ತಾರೆ ಏನೇ ಕ್ಯಾಂಡಿಡೇಟ್ ಅಂತ ಇಲ್ಲಿ ಬರ್ಬೇಕು, ಇಲ್ಲ ಇಲ್ಲಿ ಕರ್ದಿಕ್ಕೆ ಒಂದು ಮೀಟಿಂಗ್ ಮಾಡಬೇಕು, ಯಾರ ಇಲ್ಲಿ ಕ್ಯಾಂಡಿಡೇಟ್ ಹೇಳ್ಬೇಕು. ಈಗ ಶಶಿಧರ್ ಮುನಿಯಪ್ಪರು ಇರ್ಬೋದು, ಎಲ್ಲ ಕೂತ್ಕೋತಾರೆ ನಾನು ಕ್ಯಾಂಡಿಡೇಟ್ ಅಂತಾರೆ, ಬೇಡ ಈಗ ಈಗ ಹೇಳಿದ್ರೆ ಎಲ್ಲ ಒಂದ್ ಕಡೆ ಸೇರಿಕೊಂಡು ಈ ರೀತಿ ಕೂತ್ಕೊಂಡು ಯಾವ ತೀರ್ಮಾನ ಮಾಡಿದ್ರೆ ಈ ಗೊಂದಲ ಯಾವ ಇರೋದಿಲ್ಲ. ಹಂಗಾಗಿ ಹೇಳಿದ್ವಿ ಇವತ್ತು ಆ ವಿಚಾರವಾಗಿ ನಾವು ಸಿನಿಮಾ ಹೇಳಿದ್ವಿ, ಸಿನಿಮಾಗೆ ನಾವು ಎಲ್ಲರೂ ಹೇಳ್ಕೊಂಡು ಯಾರು ಬೇಕು ಸೇರಿಸ್ಕೊಳ್ಳಿ ಅಂತ, ಅದಕ್ಕೆ ಇವತ್ತೆಲ್ಲರೂ ಸೇರಿಸ್ಕೊಂಡಿದ್ದೀವಿ. ಹಾಗಾಗಿ ಯಾವುದೇ ಗೊಂದಲ ಕೂತ್ಕೊಂಡು ಯಾರು ಅಭ್ಯರ್ಥಿಗಳ ಮಾತನ್ನ ತೀರ್ಮಾನ ಮಾಡಿ ಅಪ್ಲಿಕೇಶನ್ಸ್ ಅವ್ರು ಹಾಕ್ಸ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಡೆಲಿಗೇಷನ್ ಎಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡೋಣ. ಪರ್ಸನಲ್ ಆಗಿ ಯಾರಿಗೆ ಯಾವ ರೀತಿ ವೋಟ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣ. ಒಟ್ಟಾರೆ ಏನೇ ಆಗಲಿ ನಾವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಾಗಿ ಬರುವಂತ ಎಲ್ಲ ನಮ್ಮ ಸ್ಥಳೀಯ ಚುನಾವಣೆಗಳು, ಈಗ ಡೈಲಿ ಚುನಾವಣೆಗಳು ನಡೀತಾ ಇದೆ. ನೆಕ್ಸ್ಟ್ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಎದುರು ಬಾಗಿಲೇ ಕಾಯ್ತಾ ಇದ್ದಾವೆ. ಆಗಿದ ತಕ್ಷಣ ಅವುಗಳು ಬರ್ತಾ ಇದ್ದಾವೆ. ಇವೆಲ್ಲದಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಎದುರಿಸಲು ತಾವೆಲ್ಲ ಬಿಡುಗಡೆ ಅಲ್ಲೇ ನೋಡಿದ್ರೆ ಹೊಸಕಡೆ ಪಂಚಾಯತಿನಲ್ಲಿ ನಮ್ಮ ಜಿಲ್ಲೆ ತಾಲೂಕು ಜನ ಅದು ಒಂದೇ ಪಂಚಾಯತಿ ಅಲ್ಲಿ ಏನ್ ಮಾಡೋದು, ಅವರ ಪ್ರತಿಷ್ಠೆ ತಗೊಂಡು ಕೊನೆಗೆ ಸೋತು ಏನಾಗಿದ್ರೆ ಹೊಸಕಡೆ ಪಂಚಾಯತಿ ಭಾಗವಾಗಿ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಹೇಳ್ತಿದ್ದೀವಿ, ಯಾರು ಕೂಡ ಇಲ್ಲಿ ನಮ್ಮ ಪಕ್ಷ ನಮ್ಮ ಅಧ್ಯಕ್ಷ ಅಂದಾಗ ಯಾರಾಗಿರ್ಲಿ ನಮ್ಮ ಪಕ್ಷ ಅಧಿಕಾರ ತರಬೇಕು. ಅದಕ್ಕೆ ಪಕ್ಷದ ಯಾರೇ ಅಭ್ಯರ್ಥಿ ಆಗಿರ್ಲಿ ಅವ್ರ ಅಭ್ಯರ್ಥಿ ಹಾಕೊಂಡು ಗೆಲ್ಲಿಸೋದಕ್ಕೆ ನಾವೆಲ್ಲ ಏನು ಶ್ರಮ ವಹಿಸೋಣ. ಅದೇ ರೀತಿ ಇವತ್ತು ಅಭ್ಯರ್ಥಿ ಯಾರು ಆಗ್ಬೇಕು ಅಂತಿದ್ದೀನಿ ಅವ್ರಿಗೆಲ್ಲ ಒಂದು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಬರೀ ಇವತ್ತು ಅಭ್ಯರ್ಥಿಗಳಾಗೋದು, ಓಟ್ ಮಾಡೋದು, ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದಲ್ಲ. ಮೊದಲನೇ ಪ್ರಾಶಸ್ತ್ಯ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಗ್ಯಾರಂಟಿ ನೀವು ನಮ್ಮ ಅಪಾಯಿಂಟ್ ಆಗಿದ ತಕ್ಷಣ ಏನೇ ಅನ್ನೋ ಕೆಲಸ ಕಾರ್ಯಗಳು ಅಲ್ಲಿ ಕೆಲಸಗಳು ಸೇರಿಸೋದಿರ್ತದೆ. ಮೊದಲನೇ ಪ್ರಾಶಸ್ತ್ಯ ನಮ್ಮ ತಾಲೂಕಿಗೆ ಕೊಡಬೇಕು. ಯಾರೇ ಡೈರೆಕ್ಟರ್ಗಳು ನಾನು ಹೇಳ್ತಿರೋದ್ರಿಂದ ನೀವು ಓಟ್ ಹಾಕಿಸ್ಕೊಳ್ಳೋಕ್ಕೆ ನಮ್ಮಬೇಕು, ಕೆಲಸ ಮಾಡಬೇಕು, ಬೇರೆ ನಮ್ಮ ಮಾತನ್ನ ಖಂಡಿತ ಇದ್ದೇ ಏನಾಗಿದೆ ಇನ್ನೂ ಮುಂದೆ ಪ್ರಯಾರಿಟಿ ಕೊಡಬೇಕು. ನಮ್ಮವಾಗಿ ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಹೋರಾಟಗಳು ಓಟ್ ಹಾಕಿ ಗೆಲ್ಲಿಸ್ತೀವಿ. ನಾಳೆ ಗೆದ್ದು ಎಲ್ಲೋ ಕೂತ್ಕೊಂಡು ನಾಳೆ ಚುನಾವಣೆ ಮತ್ತೆ ಡೈಲಿ ಡೈಲಿ ಚುನಾವಣೆ ಮಾಡ್ತವೆ. ಅವ್ರ ಕಷ್ಟ ಇರಲಿ, ಸುಖ ಇರಲಿ, ಅವ್ರ ಒಟ್ಟಿಗೆ ನಿಲ್ಲಬೇಕು. ಅದು ಈಗ ಬಂದ್ಬಿಟ್ಟು ಬರೀ ಕೆಲಸ ಗೆದ್ಕೊಂಡು ಹೋಗ್ಬಿಡೋದು ಅವ್ರ ಮಾತು ಯಾರು ಕೂಡ ಮಾಡಬಾರ್ದು. ಏನೇ ಆಗಲಿ ಪಕ್ಷದಿಂದ ಇವತ್ತು ನಿಂತಿದ್ದೀವಿ, ಪಕ್ಷದಿಂದ ಗೆದ್ದಿದ್ದೀವಿ, ಪಕ್ಷ ಕೊಟ್ಟಿದ್ದಕ್ಕೋಸ್ಕರ ಗೆದ್ದಿರೋದು ಪಕ್ಷದಿಂದಲೇ. ಏನೇ ಆಗಲಿ ನಾವು ಮೇಲೆ ಬರಬೇಕಾದ್ರೆ ಅದಕ್ಕೋಸ್ಕರ ಹೇಳ್ತೀನಿ, ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಮಾಡುವಂತ ಕೆಲಸ ಮಾಡಕ್ಕೆ ಯಾವತ್ತೂ ಹೋಗಬೇಡ. ಆಗಲೇ ನಾವು ಸೆಲೆಕ್ಟ್ ಆಗಿರೋಣ, ನಾವು ಓದಾಕ ಬರೋಣ, ಇನ್ನೊಬ್ಬರನ್ನ ಕೆಡಿಸುವಂತ ಕೆಲಸ ಯಾರು ಮಾಡೋದು ಬೇಡ ಮಾತನ್ನು ಹೇಳ್ತಾ, ಯಾರು ನಮ್ಮ ಅಭ್ಯರ್ಥಿಗಳಾಗ್ತಾರೆ ಅವ್ರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಕೆಲಸ ಮಾಡೋಣ. ಎಲ್ಲರೂ ಬಾಯಲ್ಲಿ ಇತ್ತು ಏನಂತಂದ್ರೆ ಗೆದ್ಕೊಂಡು ಹೋಗ್ತಾರೆ, ನಮ್ಮ ಕೆಲಸ ಮಾಡಲ್ಲ ಅನ್ನೋದು ನಮ್ಮಲ್ಲಿ ಇಲ್ಲಿರುವಂತ ಲೀಡರ್ ಎಲ್ಲರೂ ಹಿಂಗೆ ಹೇಳ್ತಾರೆ. ಅದೇನೋ ಪಾಪ ಎದುರು ಏನಕ್ಕೆ ಕೊಡ್ತಾರೋ, ಯಾಕೋ ಹೇಳಿಬಿಟ್ರೆ ಏನನ್ನ ಕೊಡ್ತಾರೋ ಅನ್ನೋ ಮಾತನ್ನ ಇವೆಲ್ಲ ನನ್ನ ಕಿವಿಗೆ ಹೇಳಿದ್ರಿಂದ ಆ ಮಾತನ್ನೆಲ್ಲ ಹೇಳಿದ್ವಿ. ಇದೇನು ನನ್ನ ಕಿವಿಗೆ ಸುಮಾರು ಹೇಳಿದ್ವಿ ಮಾತನ್ನ. ಅದಕ್ಕೋಸ್ಕರ ಮುಂದೆ ತೊಂದರೆ ಆಗಲ್ಲ. ಏನೇ ಆಗಿ ಎಲ್ಲರೂ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ ನಮ್ಮ ಅಭ್ಯರ್ಥಿಗಳು. ಅವ್ರನ್ನ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಇಲ್ಲಿ ಮತ್ತಷ್ಟು ಬಲಪಡಿಸೋಣ. JDS ಅವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅವ್ರದ್ದು ಇಷ್ಟ ಅಸ್ತ್ರ, ಅವ್ರಿಗೆ ಗೆಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಅವ್ರ ಶಕ್ತಿ ಇಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಒಳಗುಂಟು ಮಾಡ್ತಾರೆ. ಏನಾದ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಆಕ್ಟಿವ್ ಆಗಿರೋರು ಏನ್ ಮಾಡ್ತಾರೆ, ಹೇಳ್ತಾರೆ ಅವ್ರ ಕ್ಯಾಂಡಿಡೇಟ್ ನಮ್ಮ ಕೊಡೋದಿಲ್ಲ, ಮಾಡೋದಿಲ್ಲ, ಇದೇ ಕ್ಯಾಂಡಿಡೇಟ್ ಕೊಟ್ಬಿಡು ಅಂತಾರೆ. ನಮ್ಮಲ್ಲಿ ಅವ್ರಿಗೂ ಕ್ಯಾಂಡಿಡೇಟ್ ಮಾಡ್ತಾರೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ, ಆಮೇಲೆ ಆದ್ಮೇಲೆ ಕೊನೆಗೆ ಇನ್ನೂ ಮಾಡಿ 30 ವರ್ಷ ಸರ್ವಿಸ್ ಆಗೋಗಿರ್ತಾರೆ. ಹಾಗಾಗಿ ಏನಿದೆ, ಯಾವುದೇ ಕಾರಣವಾಗಿರಲಿ ಸ್ವಲ್ಪ ದಿನ ಹೊರಗಡೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋಣ. ಇವತ್ತು ಅಧಿಕಾರ ಬರುತ್ತೆ, ಇವತ್ತು ದುಡ್ದುಬಿಟ್ಟು ಇವತ್ತೇ ಅಧಿಕಾರ ಬೇಕಂದ್ರೆ ಸಿಗತ್ತದು ಅಲ್ಲ.
ವಿಶೇಷವಾಗಿ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಭಾಳಷ್ಟು ಪ್ರಯಾಸ ಗೆದ್ದು ಚುನಾವಣೆಯನ್ನು ಗೆದ್ದು ಮತ್ತು ಡೆಲಿಗೇಟ್ ಮಾಡ್ಕೊಳ್ಳೋದು ಅದೊಂದು ರೀತಿ ಯುದ್ಧ. ಅದನ್ನು ಜಯಿಸಿ ಕಾಂಗ್ರೆಸ್ ಸೇನಾನಿಗಳಾಗಿ ತಾವೆಲ್ಲ ಆಗಮಿಸಿದ್ದೀರಿ. ಡೈರಿಯಿಂದ ಅಧ್ಯಕ್ಷರು, ನಿರ್ದೇಶಕರು, ಡೆಲಿಗೇಷನ್ ಫಾರಂ ಜೊತೆ. ಅದು ತಾವೆಲ್ಲರೂ ಸಹ ಈ ಸಭೆಯ ಒಂದು ಹೈಲೈಟ್ ಅಂತ ಭಾವಿಸಿ ತಾವು ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಈ ಸಭೆಗೆ ನಮಸ್ಕಾರಗಳು ತಿಳಿಸಿ, ಈಗ ನಮಗೆ ಚುನಾವಣೆ ವಿಚಾರವಾಗಿ ಈಗಾಗಲೇ ತಿಳಿಸಿರ್ತಾರೆ. ಶಿಡ್ಲಘಟ್ಟದಿಂದ ಒಂದು ಅಭ್ಯರ್ಥಿ, ತದನಂತರ ಜಗಂಕೋಟೆಯಿಂದ ಒಂದು ಅಭ್ಯರ್ಥಿಗಳ ವಿಚಾರವಾಗಿ ಆಯ್ಕೆ ಮಾಡೋಂಥದ್ದು ಒಂದು ಕಡೆ ಪ್ರಕ್ರಿಯೆ ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಂಥದ್ದಾಗಬೇಕು. ಅದು ನಮ್ಮ ಉದ್ದೇಶ. ಅವರ ಗೆಲುವಿಗೆ ನಾವೆಲ್ಲರೂ ಸಹ ಶ್ರಮಪಟ್ಟು ಗೆಲ್ಸೋಂಥ ಕೆಲಸ, ಪ್ರಯತ್ನ, ಅವ್ರ ಜೊತೆ ಇದ್ದು ಮಾಡೋಂಥ ಕೆಲಸ ನಾವೆಲ್ಲರೂ ಸಹ ನೀವು ಪ್ರಾಮಾಣಿಕರು ಮಾಡೋಂಥದ್ದಾಗಬೇಕು. ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖ್ಯನ ತಿಳಿಸ್ತಾ ಇದ್ದೀನಿ. ಅಭ್ಯರ್ಥಿಗಳು ಗೆಲ್ಲಂಥದ್ದಾಗಬೇಕು. ಯಾಕಂದರೆ ಈಗ ಸಹಕಾರ ಕ್ಷೇತ್ರ ಭಾಳಷ್ಟು ಪ್ರಮುಖವಾದಂಥದ್ದು. ಬೇರೆ ಚುನಾವಣೆ ಒಂದು ಕಡೆ ಆದರೆ ರಾಜ್ಯದ ಸರ್ಕಾರದಲ್ಲಿ ಸಹಕಾರ ಕ್ಷೇತ್ರನೂ ಒಂದು ಭಾಗ. ರೈತರಿಗೆ ಸಾಲ ಕೊಡುವಂಥದ್ದಿರ್ಬೋದು, ರೈತ ಬೆಳೆದಂಥ ವಸ್ತುಗಳನ್ನ ಮಾರಾಟ ಮಾಡೋಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರೋಂಥದ್ದಿರ್ಬೋದು. ವಿಶೇಷವಾಗಿ ಹಾಲು ಉತ್ಪಾದಕರ ವಿಚಾರವಾಗಿ ಹಾಲನ್ನು ಗುಣಮಟ್ಟ ಕಾಯ್ದುಕೊಳ್ಳುವಂಥದ್ದು ಮತ್ತು ರೈತರ ಹಿತನ ಕಾಪಾಡುವಂಥದ್ದು ಗ್ರಾಮಗಳಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಒಂದು ಜವಾಬ್ದಾರಿ ಆಗಿರ್ತದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರೋಂಥವರು, ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇರೋಂಥವರು, ಇಂಥ ಕ್ಷೇತ್ರದಲ್ಲಿ ನಿಂತು ರೈತರ ಸಮಸ್ಯೆಗೆ ಧ್ವನಿಯಾಗ್ತೀವಿ ಅಂತ ಮುಂದೆ ಬಂದಿರೋಂಥದ್ದು, ಅವರನ್ನು ಗೆಲ್ಲಿಸುವಂಥದ್ದು ನಾವೆಲ್ಲರೂ ಸಹ ಒಂದು ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಹಾಗಾಗಿ ಸಾಕಷ್ಟು ಮುಖಂಡರು ಮಾತಾಡ್ತಾ ಇದ್ರು. ನಮ್ಮ ಗುಡಿಯಪ್ಪಣ್ಣವರು ಹೇಳ್ತಾ ಇದ್ರು, ಕಳೆದ ಚುನಾವಣೆಯಲ್ಲಿ ನಾವು ರಾಜೇಗೌಡರು ಒಗ್ಗಟ್ಟಾಗಿ ಮಾಡಿದ್ವಿ. ಬೇರೆ ನಾನು ಬರೋದಕ್ಕೆ ಸ್ವಲ್ಪ ತಡ ಆಯಿತು, ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಏನು ಅರ್ಥ ಆಯಿತು ಗೊತ್ತಾಗಲಿಲ್ಲ. ಈಗಲೂ ಅಷ್ಟೇ, ಮುಂದೂ ಅಷ್ಟೇ, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲರೂ ಸಹ ಪಕ್ಷದ ಅಡಿಯಲ್ಲಿ ಒಗ್ಗಟ್ಟಾಗಿ ಹೋಗೋಂಥದ್ದು ಅಂತೇಳಿ ನಮಗೆ ತಾಕೀತು ಮಾಡಿರ್ತಾರೆ. ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ, ಒಗ್ಗಟ್ಟಾಗಿ ಮಾಡೋಂಥದ್ದು ಆಗ್ತದೆ. ನಮ್ಮ ಉಳ್ಕೊಂಡಿಲ್ಲ, ನಿಮಗೆ ಶಕ್ತಿ ಬರಲಿಲ್ಲ ಅಂದರೆ ನಾವೇನು ಹೋರಾಟ ಮಾಡೋದು? ನಾವು ಪಿಕ್ಚರ್ ಫೇಲ್ಯೂರ್ ಆಗ್ತದೆ, ಮನೆ ಕಡೆ ಹೋಗೋಂಥದ್ದು ಇರ್ತದೆ. ಹಾಗಾಗಿ ಪಿಕ್ಚರ್ ಸಕ್ಸಸ್ ಆಗಬೇಕಾದ್ರೆ ಕಾಂಗ್ರೆಸ್ ಸೈನಿಕರು, ಕಾಂಗ್ರೆಸ್ ಶಕ್ತಿ ನೀವೆಲ್ಲ ಉಳಿಯಬೇಕಾದ್ರೆ ನೀವೆಲ್ಲರೂ ಗೆಲ್ಲಂಥದ್ದಾಗಬೇಕು, ನಿಮಗೆ ಶಕ್ತಿ ಕೊಡುವಂಥದ್ದಾಗಬೇಕು. ನಿಮಗೆ ಸದಾ ಶಕ್ತಿಯಾಗಿ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಂತ ಕೆಲಸ ಪ್ರೂವ್ ಮಾಡ್ತಾ ಇದ್ರೆ ನಾವು ಮಾಡ್ತಾ ಇದ್ದೀವಿ. ಯಾರು ಹೆಚ್ಚು ಕಮ್ಮಿ ಅಂತ ವಿಚಾರ ಅಲ್ಲ, ಹೆಚ್ಚು ಕಮ್ಮಿ ವಿಚಾರ ಅಷ್ಟೇ ಬರೋದೇ ಇಲ್ಲ. ನಮ್ಮಲ್ಲಿರುವಂತ ವ್ಯತ್ಯಾಸಗಳು ಏನೂ ಇಲ್ಲ. ವ್ಯತ್ಯಾಸ ಮಾಡ್ಕೊಳ್ಳೋಂಥದ್ದೇನಿದೆ, ಇಬ್ರು ನಿಂತಿದ್ವಿ, ಇಬ್ರು ಸೋತಿದ್ದೀವಿ ಕಳೆದ ಚುನಾವಣೆ. ಈಗ ಇದಂತ ಚುನಾವಣೆಗಳಲ್ಲಿ ಗೆಲ್ಸಂತ ಕೆಲಸ ನಾವು ಮಾಡೋಂಥದ್ದಾಗಬೇಕು. ಅದು ಇಬ್ರು ಸಹ ಒಗ್ಗಟ್ಟಾಗಿ ಮಾಡ್ತೀವಿ. ಅದರಲ್ಲಿ ಏನು ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ನೀವು ಯಾರು ಸಹ ಆ ವಿಚಾರವಾಗಿ ನಮಗೆ ಸಮಸ್ಯೆ ಆಯಿತು, ಪುಟ್ಟಣ್ಣನ ಕಡೆಯಿಂದ ಆಯ್ತು, ಇಲ್ಲ ರಾಜೇಗೌಡ ಕಡೆಯಿಂದ ಆಯ್ತು, ಇಲ್ಲ ಆಗ್ತದೆ ಅನ್ನೋ ಒಂದು ಮನಸ್ಸಲ್ಲಿ ಒಂದು ಭಾವನೆ ನೀವು ಇಟ್ಕೊಳ್ಳೇಬೇಕು. ನಮ್ಮ ಉದ್ದೇಶ ನೀವು ಗೆಲ್ಲಬೇಕು. ಗೆಲ್ಲೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು, ರಾಜಕೀಯ ತಂತ್ರಜಾತ್ರೆ ಮಾಡಬೇಕು, ಯಾವೆಲ್ಲ ಮುಖಂಡರನ್ನ ನಾವು ಮನವೊಲಿಸಿ ಒಗ್ಗೂಡಿಸಿ ಇವನ್ನ ಡೆಲಿಗೇಷನ್ ತಗೊಂಡಿರೋಂಥ ಕರ್ಕೊಂಡ್ಬಂದು ಓಟ್ ಹಾಕ್ಸೋಂಥ ಕೆಲಸ ಏನೆಲ್ಲ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆ ಪ್ರಯತ್ನದ ಭಾಗವಾಗಿ ನಾವೆಲ್ಲರೂ ಸಹ ಜೊತೆ ಇರುವಂಥದ್ದು, ಪಕ್ಷ ಕಟ್ಟಂಥದ್ದು ಆಗಲಿ. ಹಾಗಾಗಿ ತಾವು ಸಹ ನಿಮಗೆ ಎಲ್ಲರೂ ಸಮಸ್ಯೆ ಆಗಿದೆ, ಇಲ್ಲ ಪುಟ್ಟಣ್ಣ ಏನಾದರೂ ನಮ್ಗೆ ಸಮಸ್ಯೆ ಮಾಡೋದು, ಇಲ್ಲ ರಾಜೇಗೌಡ ಸಮಸ್ಯೆ ಮಾಡೋದು, ಇದು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡೋದು, ನಮಗೆ ಕಾಲ ಮಾಡ್ಬೋದು. ಇಲ್ಲ ಅಭ್ಯರ್ಥಿಗಳು ಇರ್ತಾರೆ, ಏನಾದರೂ ನಮ್ಮ ಕಡೆಯಿಂದ, ನಮ್ಮ ಸ್ನೇಹಿತರ ಕಡೆಯಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂದ್ರೆ ಅದು ಖಂಡಿತವಾಗ್ಲೂ ನಾವು ಬಿಡೋದಿಲ್ಲ. ಏನೇ ಅಲ್ಲಿನ ಸ್ಥಳೀಯ ಸಮಸ್ಯೆಗಳಿಗೂ ಸಹ ಎಲ್ಲರೂ ಸಹ ನುಂಗಂತದ್ದಾಗಬೇಕು, ಅದನ್ನು ಮರಿಬೇಕು. ಮುಂದೆ ಒಳ್ಳೇದಾಗಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಒಂದು ದಿನದಲ್ಲಿ ಈ ಚುನಾವಣೆಯಲ್ಲಿ ನಾವೆಲ್ಲ ಗೆಲ್ಲಂತದ್ದಾಗಬೇಕು. ಗೆಲ್ಲೋದಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸಬೇಕು. ಕೈ ಜೋಡಿಸಿ ಪಕ್ಷನ ಕಟ್ಟುವಂತ ಕೆಲಸ ಮಾಡೋದಕ್ಕೆ ಈ ಅಭ್ಯರ್ಥಿಗಳ ಗೆಲುವು ನಾವೆಲ್ಲರ ಮುಂದಿನ ದಾರಿಗೆ ದಾರಿದೀಪ ಆಗ್ತದೆ ಅಂತೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರದ ಈ ಒಂದು ಚುನಾವಣೆಯಲ್ಲಿ ನಿಂತ ಕಾಂಗ್ರೆಸ್ ಅಭ್ಯರ್ಥಿಗಳು ಈಗ ನಮ್ಮ
ಅಭ್ಯರ್ಥಿಗಳು. ಮಹಿಳಾ ಅಭ್ಯರ್ಥಿಗಳು ಸಹ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು 18-19 ಓಟ್ ಇದೆ. ಆ ಮಹಿಳಾ ಮೀಸಲಾತಿ ಹಾಲೇಬೇರಿ ಒಕ್ಕೂಟದ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಂಥವರು, ಡೆಲಿಗೇಷನ್ ತಗೊಂಡಿರುವಂಥವರು ಸಹ ವೋಟ್ನ ಹಾಕಿರ್ತಾರೆ. ಅವರು ಸಹ ಮತದಾನದಲ್ಲಿ ಭಾಗವಹಿಸಬೇಕು. ಚಿಲಕನೇರ ಭಾಗದಿಂದನೂ ಸಹ ಒಬ್ಬ ಅಭ್ಯರ್ಥಿ ಇರ್ತಾರೆ, ಅವರು ಸಹ ಹೆಚ್ಚು ಮತ ನಮ್ಮ ಚಿಲಕನೇರ ಭಾಗದಿಂದ ಹೋಗ್ತದೆ. ಇನ್ನು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮತ್ತೆ ಚೇಳೂರಿಗೆ ದಿಬ್ಬುರಳ್ಳಿ ಭಾಗದಿಂದ ಒಂದಷ್ಟು ಪಂಚಾಯಿತಿಗಳು ಪಾಲ್ಗೊಳ್ಳುವಂಥದ್ದು. ಎಲ್ಲ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಂತಾಗಬೇಕು. ಕಾಂಗ್ರೆಸ್ ಮತ್ತೆ ಇಲ್ಲಿ ಹುಟ್ಟದೇಳಬೇಕು. ಆ ಶಕ್ತಿ ನೀವೆಲ್ಲ ಬರ್ಕೊಡ್ಬೇಕು ಅಂತೇಳಿ ನಾವೆಲ್ಲರೂ ಸಹ ಒಲಿಸಿ ನಾನು ಏನು ಕೆಲಸ ಮಾಡ್ಬೋದು, ಬಹುಶಃ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊತೀನಿ. ಕೆಲವರು ತಪ್ಪುಗಳು ಆಗಿರ್ಬೋದು, ಆದರೆ ನನ್ನ ಮನಸ್ಸಿಗೆ ತೋಚಿದಾಗೆ ನಾನು ಒಂದು ಕೆಲಸವನ್ನು ನಿರ್ವಹಿಸಿಕೊಂಡು ಬಂದೆ. ಮತ್ತು ಈಗ ಅದು ಮೊದಲೇ ನಮ್ಮ 2 ಒಕ್ಕೂಟಗಳು ಬೇರ್ಪಡೆ ಆಗೋದು ಸುಮಾರು ಒಂದು 3 ವರ್ಷದಿಂದ ನಡೀತಾ ಇತ್ತು. ನಿಮಗೆಲ್ಲ ಗೊತ್ತಿದೆ. 2002ರಲ್ಲಿ ಶುರು ಆಗ್ಬಿಟ್ಟು ಅದಾದ ನಂತರ ಸ್ವಲ್ಪ ಕೋರ್ಟ್ಗೆ ಹೋಗಿ ನಿಧಾನಾಗಿ ಇವತ್ತು 2 ಒಕ್ಕೂಟಗಳು ಬೇರೆ ಆಗಿದೆ. ಕೋಲಾರದಲ್ಲಿ ಈಗಾಗಲೇ ಚುನಾವಣೆ ಆಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾದ ನಂಜೇಗೌಡರು ಶಾಸಕರು ಕೂಡ ಅವರು ಅಧ್ಯಕ್ಷರಾಗಿ ಅಲ್ಲಿ ಈಗಾಗಲೇ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಒಕ್ಕೂಟ ಹೊಸದಾಗಿ ಆಗಿದ್ದರಿಂದ ಸ್ವಲ್ಪ ಪ್ರಕ್ರಿಯೆ ಮಾಡೋದಕ್ಕೆ ಸ್ವಲ್ಪ ನಿಧಾನ ಆಗಿದ್ದರಿಂದ ಇವತ್ತು ಫೆಬ್ರವರಿ 1ನೇ ತಾರೀಕು ಚುನಾವಣೆ ಕೂಡ ಘೋಷಣೆ ಆಗಿದೆ. ಯಾಕೆಂದರೆ ಹೊಸದಾಗಿ ಒಂದು ಸಂಸ್ಥೆ ಆದಾಗ ಯಾರು ಪ್ರಬಲವಾಗಿ ಹೋಗ್ತಿರೋ ನಾವು ಮುಂದುವರಿಸ್ಕೊಂಡು ಹೋಗುವಂಥ ಅವಕಾಶ ಇರ್ತದೆ. ನಾವು ಸ್ಥಾನವನ್ನು ಬಿಟ್ಕೊಟ್ರೆ ಮುಂದೆ ನಾವು ಮತ್ತೆ ಸ್ಥಾನಕ್ಕೆ ಬರೋದು ಕಷ್ಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಇವಾಗ ಹೊಸದಾಗಿ ಒಂದೇನು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟ ಏನು ನಿರ್ಮಾಣ ಆಗಿದೆ, ಅದರ ಚುನಾವಣೆ ಮೊದಲನೇ ಚುನಾವಣೆ ಆಗಿರೋದ್ರಿಂದ ಇವತ್ತು ಜೊತೆಗೆ ಅಲ್ಲಿ ನಮಗೆ ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೂಡ ನಮ್ಮದೇ ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿಷ್ಠೆಯಾಗಿ ನಾವು ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಈಗ ಕಾಂಗ್ರೆಸ್ ಪಕ್ಷವನ್ನು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಯಾರು ನಮ್ಮ ಮುಖಂಡರು ಏನೋ ಇವತ್ತು ಮಾತಾಡೋದು, ನಮ್ಮ ಮುಖಂಡರು ಇರ್ಬೋದು ಅಥವಾ ಡೆಲಿಗೇಟ್ ಯಾರಿದ್ದಾರೆ ಎಲ್ಲ ಅಭಿಪ್ರಾಯ ತಗೊಂಡು ಯಾರನ್ನ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಇವತ್ತು ಹೋದ ಸಾರಿ ಒಂದೇ ಇತ್ತು ಶಿವಗಡ ತಾಲೂಕು ಪೂರ್ತಿ ಒಂದು ಅಭ್ಯರ್ಥಿಯಿಂದ ಮೊದಲಿದ್ದು ಕೂಡ ಹಾಗೆ ಕಾಲದಿಂದ ಶಿವಗಡ ತಾಲೂಕು ಒಂದು ಅಭ್ಯರ್ಥಿ ಇತ್ತು. ಇವತ್ತು ಚಿಕ್ಕದಾಗಿದ್ದರಿಂದ ಕೋಲಾರ ಒಂದು ಕಡೆ ಆಗಿ ಚಿಕ್ಕಬಳ್ಳಾಪುರ ಬೇರೆ ಆಗಿದ್ದರಿಂದ ಇವತ್ತು 3 ಸ್ಥಾನಗಳನ್ನ ಇಲ್ಲೇ ಮಾಡೋದ್ರಿಂದ ಇವತ್ತು ಅದು ಭಾಗ ಆಗಿ ನಮ್ಮ ಸುಮಾರು 200 ಸಂಘಗಳಿದ್ದು ಅದು ಭಾಗ ಆಗಿ ಕೆಲವು 33 ಸಂಘಗಳು ಇದಕ್ಕೆ ಬಾಗೇಪಲ್ಲಿ ಮತ್ತು ಗುರುಮಠ ಕೂಡ ಅಷ್ಟೇ ಆಗಿರುವಂಥ ಕೆಲಸ ಆಗಿದೆ. ನಮ್ಮ ಶಿಡ್ಲಘಟ್ಟ ಪ್ರಾಂತದಲ್ಲಿ ಇವತ್ತು 2 ಏನು ಸ್ಥಾನಗಳನ್ನು ಕೊಟ್ಟಿದ್ದಾರೆ. 2 ಸ್ಥಾನಗಳಿಗೆ ಬಹುಶಃ ಎಲ್ಲ ಆಕಾಂಕ್ಷಿಗಳು ನಮ್ಮ ನಾಯಕರಿಗೆ ಹೇಳಿರ್ತಾರೆ. ಇವತ್ತೇನು ಅವರು ಕೂತು ಒಮ್ಮತವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ನಾವು ಯಾಕಂದ್ರೆ ಚುನಾವಣೆ ನಿಮಗೆಲ್ಲ ತಿಳಿದಾಗ ತುಂಬ ಕಷ್ಟದ ಕೆಲಸ. ಇವತ್ತಿನ ಕಾಲದಲ್ಲಿ ಚುನಾವಣೆಗಳು ಭಾರಿ ಯುದ್ಧ ಮಾಡ್ತಾರೆ. ಸಂಸ್ಥೆ ಬಹಳ ಮುಖ್ಯವಾದಂಥದ್ದು. ಇವತ್ತು 1983ರಲ್ಲಿ ಪ್ರಥಮವಾಗಿ ಬೆಂಗಳೂರಿಗೆ ಚುನಾವಣೆ ನಡೆಸಿಕೊಂಡಕ್ಕಂಥ ಆ ಸಂದರ್ಭದಲ್ಲಿ ನನ್ನನ್ನು ಮತ್ತು ಏನು ಸಬ್ ಡಿವಿಷನ್ ಇತ್ತು 3 ಜನ, 3 ಜನ ಕೋಲಾರದಲ್ಲಿತ್ತು. ಅಲ್ಲಿ ಜಾಸ್ತಿ ಓಟ್ ಇತ್ತು, ಅಲ್ಲಿ ಕಮ್ಮಿ ಇತ್ತು. ಅಂಥ ಸಂದರ್ಭದಲ್ಲಿ ಹಿಡಿದು ಸುಮಾರು 6 ಎಲೆಕ್ಷನ್ ಸನ್ಮಾನ್ಯ ಮುನಿಯಪ್ಪನವರು ಅವರ ನೇತೃತ್ವದಲ್ಲಿ ಸನ್ಮಾನ್ಯ ವೆಂಕಟರಾಯಪ್ಪನವರು ಇದ್ದರು, ವೀರಪ್ಪನವರು ಇದ್ದರು, ರಾಮಣ್ಣವರು ಇದ್ದರು, ನಮ್ಮ ಅನೇಕ ಮಿತ್ರರು ಒಂದು ಸಂದರ್ಭದಲ್ಲಿ ಈ 6 ಎಲೆಕ್ಷನ್ ಕೂಡ ನಡೆದು ಬಹಳ ಸಲೀಸಾಗಿ ಒಂದು ರೂಪಾಯಿ ಖರ್ಚಿಲ್ಲ. ನನಗೆ ಸತತವಾಗಿ 6 ಬಾರಿ ನನಗೆ ಸಾಕಷ್ಟು ಕೆಲಸಗಳು ಕೂಡ ನಾನು ಮಾಡಿದ್ದೀನಿ. ಜೊತೆಗೆ 7ನೇ ಬಾರಿ ಚುನಾವಣೆ ನಡೆದಾಗ ನಮ್ಮ ಜೊತೆಯಲ್ಲಿ 108 ಜನ ಇದ್ದರು. ನಾನು ಓಟ್ ಬಂದಿದ್ದೆ 72, ಸುಮಾರು 38 ಓಟು 2 ದಿನ ನಮ್ಮ ಜೊತೆಯಲ್ಲಿದ್ದು ಗೊತ್ತಾಗಿಲ್ಲ. ಇದ್ದವರೆಲ್ಲ ಹೇಳೋದಿಟ್ಬಿಟ್ರೆ ಅನಿರೀಕ್ಷಿತವಾಗಿ ಇಂಥ ಒಂದು ಘಟನೆ ನಡೀತು. ನಾನು ಸೋತೆ. ಆನಂತರ ಕಳೆದ ಚುನಾವಣೆಯಲ್ಲಿ ಶ್ರೀನಿವಾಸ ಅಭ್ಯರ್ಥಿಯಾಗಿ
ಸಾಕಷ್ಟು ಬೆಂಬಲ ಇದ್ದರೂ ಕೂಡ ಕೇವಲ ಒಂದೇ ಒಂದು ಹೋಟೆಲ್ ಅದು ಅವರ ಕಾದ್ದವ್ರು ಮಾಡಿರ್ತಕ್ಕಂಥ ಅದೃಷ್ಟ ಇರ್ಬೋದು, ಅವರು ಇಲ್ಲ ರಾಮಾಯಣ ಮಾಡೋ ಅದೃಷ್ಟಕ್ಕೆ ಗೆದ್ದರು. ಹಾಗಂತ ಭಯಂಕರವಾದಂಥ ಚುನಾವಣೆಯಲ್ಲಿ ಕೂಡ ನಾವು ನೋಡಿದ್ವಿ. ಇವತ್ತು ಬಹಳ ಬದಲಾವಣೆ ಆಗಿದೆ. ಮತದಾರರು ಮೋದಿ ಇದ್ದಾರೆ. ಪ್ರಾರಂಭದಲ್ಲಿದ್ದಾಗ ಒಬ್ಬರೊಬ್ಬರನ್ನು ನೋಡ್ತಾ ಇದ್ದಾರೆ. ಯಾರು ನಮ್ಮ ಕ್ರಿಕೆಟ್ ಜನ ಬಂದರೂ ಅಷ್ಟೊಟ್ಟು ನಮ್ಗೆ ಬೀಳ್ತಾ ಇದೆ. ನಾನು ಇತ್ತೀಚಿನ ದಿನಗಳು ಬೇರೆ ಪಾರ್ಟಿಯವರಾದರೂ ಕೂಡ ಅವ್ರನ್ನೂ ನೋಡ್ತಾರೆ, ಹೊರಗಡೆನೂ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ. ಅನೇಕ ಈ ಸಂಸ್ಕೃತ ಘಟನೆಗಳು ನಡೆದಿದ್ದನ್ನು ನೋಡಿದ್ರು. ಇವತ್ತು ಈ ಒಂದು ಚುನಾವಣೆ 2 ಕ್ಷೇತ್ರ ಆಗಿದೆ. ಇಲ್ಲಿ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಮುಖಂಡರು ಎಲ್ಲ ಸೇರಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ವಹಿಸಿ ಬರ್ತಕ್ಕಂಥ ಮತದಾರರನ್ನು ಜವಾಬ್ದಾರಿ ತೆಗೆದುಕೊಂಡು ಆಯ್ಕೆ ಮಾಡಬೇಕಾಗ್ತದೆ. ಜೊತೆಗೆ ಇವತ್ತಿನ್ನು ಮುಂಬರ್ತಕ್ಕಂಥ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತ್ ಸಮಿತಿ ಬರ್ತದೆ. ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾವು ಒಗ್ಗಟ್ಟಾಗಿ ಚುನಾವಣೆ ಎದುರಿಸಬೇಕಾಗುತ್ತದೆ. ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಸೋತು ಪರವಾಗಿಲ್ಲ, ಅಸೆಂಬ್ಲಿ ಎಲೆಕ್ಷನ್ ಸೋತು ಪರವಾಗಿಲ್ಲ, ಆದರೆ ಗ್ರಾಮ ಪಂಚಾಯತಿ ಚುನಾವಣೆ ಸೋತರೆ ಎಷ್ಟು ಕಷ್ಟ ಆಗ್ತದಂತ ನನ್ನ ಅನುಭವ ಆಗಿದೆ. 40 ವರ್ಷಗಳ ಕಾಲ ನಮ್ಮ ಪಂಚಾಯತ್ ನಮ್ಮ ಕೈಲಿತ್ತು. ಅದು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ 4 ಪಂಚಾಯತಿ ಚುನಾವಣೆಗಳು ನಾವು ಸೋತು ಅಂತ ಅಹಿತಕರವಾದಂಥ ನಾವು ಕೈಯನ್ನು ಅನುಭವಿಸಿದ್ದೀವಿ. ಈ ಜಾಗ ಬೇಡ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ಲಬೇಕಾದ್ರೆ ಇಬ್ಬರು ನಾಯಕರು ಒಟ್ಟಿಗೆ ಇರಬೇಕು. ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಆದಾಗ ನಾನು ಹೇಳಿದೆ, ಪುಟ್ಟಣ್ಣವರು ಕರೆದೆ, ಮೀಟಿಂಗ್ ಮಾಡಬೇಕು ನೀವು ಬನ್ನಿ ಅಂತ. ರಾಜಗೌಡ ಅವತ್ತೇನು ಕೆಲಸ ಆಯ್ತು ಅನ್ನೋ ಬರಲಿಲ್ಲ ಪುಟ್ಟಣ್ಣವರು. ಅವ್ರು ಬಂದು ಮಕ್ಕ ತೋರಿಸಿದ್ರೆ ಸಾಕಾಗ ಗುರು ದುಡ್ಡು ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 2 ಕಡೆಯಿಂದ ಬಂದರು. ಆದರೆ ಫಲಿತಾಂಶ ಬರಲಿಲ್ಲ. ಕಾರ್ಯಕರ್ತರಲ್ಲಿ ನಮ್ಮ ಪುಟ್ಟಣ್ಣವರು ಬರಲಿಲ್ಲ, ರಾಜಗೌಡರು ಕಾಣಲಿಲ್ಲ ಅಂದರೆ ಅವರ ಸಮಾಧಾನ ಆಗೋದಿಲ್ಲ. ಅದರಿಂದ ಈ ಚುನಾವಣೆಯಲ್ಲಿ ನಿಮ್ಮ ಚುನಾವಣೆ ಇನ್ನೂ ಇದೆ. ನಿಮ್ಮ ಜನಗಳನ್ನ ಜಾಸ್ತಿ ನಿಮ್ಮ ಮೇಲೆ ಮತ ಹಾಕಿದ್ದಾರೆ. ಅವರು ಋಣ ತೀರಿಸಬೇಕಾದ್ರೆ ನೀವು ನಿಮ್ಮೆಲ್ಲ ನಿಮ್ಮಲ್ಲಿರ್ತಕ್ಕಂಥ ಕೈ ಮನಸ್ಸನ್ನು ಮರೆತು ಒಗ್ಗಟ್ಟಾಗಿ ಕೆಲಸಣ್ಣಪ್ಪ ನಮ್ಮ ಕಾರ್ಯಕರ್ತರಿಗೆ ಸತ್ಕಾರ ಸಿಕ್ಕಲಿ, ಅಲ್ಲಿ ಮೇಲೆ ಒಂದು ಶಾಂತಿ ನಡೆಸಲಿ ಅಂತಕ್ಕಂಥ ಗುಣಮಟ್ಟದಲ್ಲಿ ಬಂದಿದ್ದೇ ಆದರೆ ಗೆಲ್ಲಬೇಕಾದಂಥ ಒಪ್ಪಂದ ಮಾಡ್ತಾರೆ. ರಾಜಕೀಯವಾಗಿ ಬಹಳಷ್ಟು ಏರುಪೇರುಗಳಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಸತತವಾಗಿ 6 ಬಾರಿ ಶಿಡ್ಲಘಟ್ಟ ಕ್ಷೇತ್ರವನ್ನು ಭದ್ರ ಬುನಾದಿಯಂತೆ ಕಾಂಗ್ರೆಸ್ನ ಪೀಠಿಗೆ ಹಾಕಿಕೊಟ್ಟಂಥ ಭೀಮನಪ್ಪಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಡೆದಂಥ ಕಾರ್ಯಕ್ರಮಗಳು ಕಂಡಿದ್ದೇವೆ ನಾವು. ಅದ್ರ ಜೊತೆಗೆ ಹಲವಾರು ನಾಯಕರುಗಳು ಇವತ್ತೇನು ವೇದಿಕೆಯಲ್ಲಿದ್ದಾರೆ, ಎಲ್ಲ ನಾಯಕರುಗಳು ಇವತ್ತು ಸಮ್ಮಿಲನವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೌನಲ್ಲಿ ಇರ್ಬೋದು, ದಿಬ್ಬೂರಹಳ್ಳಿ ಗ್ರಾಮ, ದಿಬ್ಬೂರಹಳ್ಳಿ ಭಾಗದಲ್ಲಿ ಇರ್ಬೋದು, ಜಂಗಮಕೋಟೆ ಭಾಗ ಇರ್ಬೋದು, ಮತ್ತೆ ಎಲ್ಲ ಶಿಡ್ಲಘಟ್ಟ ಸಮಸ್ತ ಶಿಡ್ಲಘಟ್ಟದ ತಾಲೂಕಿನ ಜನರು ಇಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ವೇದಿಕೆ ಆಗ್ಬೇಕೀಗ. ಇದು ಎಲ್ಲರೂ ಪ್ರಮಾಣ ಮಾಡುವಂಥ ಸಮಯ ಇದೆ. ಏನಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವಂತ ಶತಪ್ರಯತ್ನ ಮಾಡುವಂತ ಸಮಯ ಇದೆ. ಅದಕ್ಕೆ ಮೊದಲನೇದಾಗಿ ಮೆಟ್ಟಲನ್ನು ಹೇರುವಂತ ಸಮಯ ಯಾವುದು ಅಂದರೆ KFF ಈ ಒಂದು ಎಲೆಕ್ಷನ್ಸ್ ಅಲ್ಲಿ ನಾವೆಲ್ಲರೂ ಕಾಂಗ್ರೆಸ್ನ ಸಿಪಾಯಿಗಳು. ನನ್ನ ಸ್ನೇಹಿತರಾದಂಥ ನಿರಂಜನ್ ಹೇಳಿದಾಗೆ ನಾವಿಲ್ಲಿರೋರೆಲ್ಲರೂ ಪ್ರತಿಯೊಬ್ಬರು ಒಬ್ಬೊಬ್ಬ ಸಿಪಾಯಿಯಾಗಿ ದುಡಿದು ಕಾಂಗ್ರೆಸ್ ಪಕ್ಷವನ್ನ ನಾವು ಮತ್ತೆ ನಮ್ಮ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ತರಬೇಕು, ಪ್ರತಿಷ್ಠಾಪನೆ ಮಾಡಬೇಕು. ಇದಕ್ಕೆ ಮೊದಲನೇ ಮೆಟ್ಲು KMF ಈ ಚುನಾವಣೆ. ಹಲವಾರು ವಿಚಾರಗಳನ್ನ ನಾವೀಗ ಮಾತಾಡಿದಾಗ ಇಲ್ಲಿ ಬಂತು. ಒಬ್ಬೊಬ್ರು ಒಂದೊಂದು ಅಭಿಪ್ರಾಯಗಳನ್ನು ಹೇಳಿದ್ರು. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಸಹನಾ ರಾಜಗೌಡರು ಹೇಳಿದ್ರು, ನಾವೆಲ್ಲ ಒಗ್ಗಟ್ಟಾಗಿ ಮಾಡೋಣ. ಒಗ್ಗಟ್ಟಾಗಿ ಖಂಡಿತ ಒಗ್ಗಟ್ಟಿನಿಂದನೇ ಬಲ ಇರೋದು, ಒಗ್ಗಟ್ಟಿನಿಂದನೇ ಎಲ್ಲವನ್ನು ಸಾಧನೆ ಮಾಡೋಕ್ಕೆ ಶಕ್ತಿ ಸಿಗೋದು. ನಾವು ಯಾವತ್ತು ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡು ನಾಯಕರ ಮಟ್ಟದಲ್ಲಾಗ್ಬೋದು, ನಮ್ಮ ಒಂದು ಜನಗಳ ಮಟ್ಟದಲ್ಲೂ ಆಗ್ಬೋದು, ಅದನ್ನ ನಾವು ಭಿನ್ನಾಭಿಪ್ರಾಯ, ನಾವು ಅವ್ರ ಗುಂಪು ಇವ್ರ ಗುಂಪು ಅನ್ನೋದನ್ನ ಬಿಟ್ಟು ನಾವೆಲ್ಲರೂ ಕಾಂಗ್ರೆಸ್ನ ಗುಂಪು ಅಂತ ಒಂದು
ಮನದಾಳದಲ್ಲಿ ಇಟ್ಕೊಂಡು ಬೇರೂರಿಸ್ಕೊಂಡು ನಾವು ಮುನ್ನಡೆದಾಗ ಎಲ್ಲ ಸಾಧ್ಯ ಆಗುತ್ತೆ. ಅದಕ್ಕೆ ಇವತ್ತು ಪುಷ್ಟಿ ಕೊಡೋದಕ್ಕೆ ಅಂತಲೇ ವೇದಿಕೆಯಲ್ಲಿ ಬಹಳಷ್ಟು ಜನ ಮಾತಾಡಿದ್ದಾರೆ. ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಆಫೀಸ್ ಬಂದಿಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬಹಳಷ್ಟು ವರ್ಷ ಕಾಂಗ್ರೆಸ್ಗೆ ದುಡಿದಂಥ ಕುಟುಂಬದವರಿಂದ ಹಿನ್ನೆಲೆಯಿಂದ ಬಂದಂಥವನಾದ್ರೂ ಸಹ, ಯಾಕೆಂದ್ರೆ ಅನಿವಾರ್ಯವಾಗಿ ಇಲ್ಲಿ ನಡೆದಂಥ ಘಟನೆಗಳು, ಇಲ್ಲಿ ನಡೆದಂಥ ರಾಜಕೀಯವಾದ ಬೆಳವಣಿಗೆಗಳಿಂದ ಸ್ವಲ್ಪ ಬೇಸರದಿಂದ ಮನೆಯಲ್ಲಿ ಉಳ್ಕೊಳ್ಳೋದಾಯಿತು. ಆದರೆ ಈಗ ಎಲ್ಲೋ ಒಂದು ಆಶಾಕಿರಣ ಬರ್ತಾ ಇದೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನ ಅಧಿಕೃತವಾಗಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ರಾಜೇಗೌಡರನ್ನ. ಅವರ ಜೊತೆಗೆ ಪುಟ್ಟು ಆಂಜನಪ್ಪನವರು ಜೊತೆಗಿದ್ದಾರೆ. ಎಲ್ಲ ಎಲೆಕ್ಷನ್ಸ್ ಅಲ್ಲೂ ಅವರೆಲ್ಲ ಒಟ್ಟಾಗಿ ಬರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಖಂಡಿತ. ಯಾಕೆ ಅಂತ ನೋಡಿ, ಇದನ್ನೇ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕೆ ಹೇಳೋದು. ಇವತ್ತು ನಾನು ಬಂದಿದ ತಕ್ಷಣ, ನಾನು ಮಾತಾಡಿದ ತಕ್ಷಣ ಫಸ್ಟ್ ಅದು ಹೇಳ್ಬಿಡೋಣ. ಅದಾದ್ಮೇಲೆ ಇದು ಖುಷಿ ಆಗುವಂತ ವಿಚಾರ. ಇದಾದ್ಮೇಲೆ ಇನ್ನ ಡೈಲಿ ವಿಚಾರ ಬಂದಾಗ, ಈಗ ಕೋಮಲ್ ಅಂತ ಏನಿತ್ತು ಅದರಲ್ಲಿ 180 ಸೀಟನ್ನ ನಮ್ಮ ಶಿಡ್ಲಘಟ್ಟ ಪ್ರಾಂತ್ಯಕ್ಕೆ ಇತ್ತು, 190. ಅದಾದ ನಂತರ ಈಗ ಚೀಮುಲ್ ಅಂದ್ರೆ ಏನು ಚಿಕ್ಕಬಳ್ಳಾಪುರ ಭಾಗಕ್ಕೆ ನಮ್ದೊಂದು ಈಗ ಡೈರಿ ಒಂದು ಸರ್ಕಲ್ ಆಗಿರೋದ್ರಿಂದ ಇದರಲ್ಲಿ 80, ಜಂಗಮಕೋಟೆ 80, 88 ಮತ್ತೆ ಶಿಡ್ಲಘಟ್ಟಕ್ಕೆ 80, 88, ಒಂದು ಇನ್ನೆರಡು ಭಾಗಗಳನ್ನ ಸಾಧನೆ ಮತ್ತು ಬೇರೆ ಕಡೆಗೆ ಹೋಗಿದೆ. ಈ 2 ಭಾಗದಿಂದ ಏನು ನಾವು ಇವತ್ತು ಡೈರಿಗಳಿದ್ದಾವೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗಿ ಇರ್ತಕ್ಕಂಥ ಕಾಂಗ್ರೆಸ್ನ ಒಂದು ಈಕ್ವಲ್ ಮೆಜಾರಿಟಿ ಇದೆ ಎಲ್ಲ ಡೈರಿಗಳಲ್ಲಿ. ಈಗ ಎಲ್ಲ ಡೈರಿಗಳಲ್ಲಿ ಈಕ್ವಲ್ ಮೆಜಾರಿಟಿ ಇದ್ದಾಗ ನಮಗೆ ಗೆಲುವನ್ನ ಸುಲಭವಾಗಿ ತಗೋಬಹುದು. ಹೇಗೆ ಅಂತಂದ್ರೆ, ನಾವು ಏನು ಆಯ್ಕೆ ಮಾಡ್ತಿದ್ದೀವಿ, ಈಗ ಏನು ವರಿಷ್ಠರು ಆಯ್ಕೆ ಮಾಡಿ ಅವರನ್ನ ಸ್ಪರ್ಧಾಳುಗಳಾಗಿ ನಿಲ್ಲಿಸ್ತಾ ಇದ್ದಾರೆ 2 ಕ್ಷೇತ್ರಕ್ಕೆ, ಒಗ್ಗಟ್ಟಾಗಿ ಮಾಡಿದಾಗ 2 ಕ್ಷೇತ್ರ ಕಾಂಗ್ರೆಸ್ನ ಬಲವಾಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇರೋದಿಲ್ಲ ಅಂತ ಹೇಳ್ತಾ, ಇವೆಲ್ಲರೂ ಕಾಂಗ್ರೆಸ್ನ ನಾಯಕರು ಮತ್ತು ಸಿಪಾಯಿಗಳಾಗಬೇಕು. ನನ್ನ ಮನಸ್ಸಿಗೆ ಅನಿಸ್ತೈತೆ. ಇಲ್ಲ, ಅಪ್ರೂವ್ಡ್ ಭಾಗದ ವೋಟರ್ಸ್ ಯಾರವ್ರೆ ಅವ್ರನ್ನೊಂದು ಕಡೆ ಸೇರಿಸಿ, ಜಮಕೋಟೆ ಭಾಗದಲ್ಲಿ ಎಷ್ಟು ಜನ ಬಂದವರು ಅವ್ರನ್ನೊಂದು ಕಡೆ ಸೇರಿಸಿ, ಅವ್ರ ಒಪಿನಿಯನ್ ಕೇಳಿ ಅದು ತೀರ್ಮಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಅನಿಸ್ತೈತೆ. ಯಾಕಂದ್ರೆ ವೋಟ್ ಕೊಡುವಂತವರು ಫಸ್ಟ್ ಅವ್ರ ಅಭಿಪ್ರಾಯ ಹೇಳಬೇಕು. ನಮ್ಗೆ ಯಾರು ಸಹಾಯ ಮಾಡುವಾಗ, ನಾವು ಯಾರು ನಿಂತ್ಕೊಂಡ್ರೆ ಅವ್ರನ್ನ ಗೆಲ್ಲಿಸ್ಬೋದು ಅಂತ ಅವರು ಹೇಳಬೇಕು. ಅವ್ರದೇ ಮೇನ್. ಎಲ್ಲ ಸೌಕರ್ಯಗಳು ತಗೊಂಡು ನಮ್ಮ ಜೊತೆಯಲ್ಲೇ ಬಸ್ಸಲ್ಲಿ ಬರ್ತಾರೆ, ಬೆಳಗ್ಗೆ ಅವರು ವೋಟ್ ಬೇರೆಯವ್ರಿಗೆ ಹಾಕ್ಬಿಡ್ತಾರೆ. ಈ ಉದಾಹರಣೆಗಳು 3 ಸಾರಿ 4 ಸಾರಿ ನೋಡಿದ್ದೀನಿ. ಅದರಿಂದ ದಯವಿಟ್ಟು ವೋಟ್ ಹಾಕೋದವ್ರನ್ನೇ ಫಸ್ಟ್ ಒಂದ್ ಕಡೆ ಸೇರಿಸಿ ಅವ್ರ ಅಭಿಪ್ರಾಯ ತಗೊಂಡು ಮುಖಂಡರು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಆಸೆ. ಸುಮ್ಮನೆ ಎಲ್ಲರೂ ಮಾತನಾಡಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸಾಧ್ಯವಾದಷ್ಟು ಮುಖಂಡರಿಗೆ ತುಂಬ ಮಾತನಾಡಿ ಯಾವುದೋ ಒಂದು ರೀತಿಯಲ್ಲಿ ಬಗೆಹರಿಸಿ ಅಂತ ಹೇಳ್ತಾ, ನಾಯಕರಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಆಗಬೇಕು. ಇದಕ್ಕೆ ಯಾರು ಕಾರಣರು? ನಮ್ಮ ರಾಜ್ಯದ ನಾಯಕರು ಇದನ್ನು ಸರಿಪಡಿಸಬೇಕು. ನಮ್ಮ ಮಟ್ಟದಲ್ಲಿ ಇಲ್ಲ. ರಾಜ್ಯದ ನಾಯಕರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಬಗ್ಗೆ ಕಣ್ ತೆರಿಬೇಕು. ಕಣ್ ತೆರೆದ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನ ಮತ್ತೆ ನಮ್ಮ ತಾಲೂಕಿನ ಒಂದು ನಾಯಕತ್ವವನ್ನು ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಇಲ್ಲ. ಹಾಗಾಗಿ ಮುಂದೆ ಬರ್ತಕ್ಕಂಥ ಏನು ಇವತ್ತು ಚುನಾವಣೆ ಬಗ್ಗೆ ಮಾತ್ರ ಮಾತಾಡೋಣ. ಈ ನಿವಾರಣೆನ ನಾಯಕರು ಮಾಡ್ತಾರೆ. ಏನಪ್ಪ ಇವತ್ತು ಚುನಾವಣೆಗೆ ನಾನು ನಿಲ್ಬೇಕಂತ ಎಷ್ಟೋ ಜನ ಆಕಾಂಕ್ಷಿಗಳು ಮನಸ್ಸಲ್ಲಿದೆ. ಕೆಲವರೆಲ್ಲ ಹೇಳ್ತಾ ಇಲ್ಲ. ನಿಜವಾಗ್ಲೂ ನೀವು ಯಾರಾದ್ರೂ ಆಕಾಂಕ್ಷಿಗಳು ಇರತಕ್ಕಂಥವ್ರು ನಮ್ಮ ಮುಖಂಡರ ಮುಖಾಂತರ ನಿಮ್ಮ ಹೆಸರನ್ನು ಬರ್ಸಿ, ಅವರನ್ನು ಪರಿಗಣನೆಗೆ ತಗೊಳ್ಳಲ್ಲ ಅಂತ ಏನಿಲ್ಲ. ಅದಾದ್ಮೇಲೆ ನಾಯಕರು ಎಲ್ಲ ಕೂತು ಮಾತಾಡಿ ಯಾರು ಅಭ್ಯರ್ಥಿ ಆಗ್ಬೇಕು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ, ಎಲ್ಲ ಮಾನದಂಡಗಳನ್ನ ಇವತ್ತು ಚುನಾವಣೆ ಗೆಲ್ಲಿಕ್ಕೆ ಸುಮ್ಮನೆ ಆಗಲ್ಲ. ಎಲ್ಲ ರೀತಿಯ ವಿದ್ಯುತ್ ನಾವು ಹೋಗ್ಬೇಕಂದ್ರೆ ಮದ್ದು ಶಸ್ತ್ರ ಅನ್ನೋದು ಇರ್ತದೆ. ಅದನ್ನೆಲ್ಲ ನಾವು ಇಟ್ಕೊಂಡು ಚುನಾವಣೆಗೆ ಹೋಗ್ಬೇಕು. ಈ ನಿಟ್ಟಿನಲ್ಲಿ ಹೆಸರು ಇರಬೇಕು, ಚುನಾವಣೆ ಗೆಲ್ಲುವಂತ ಸಾಮರ್ಥ್ಯವೂ ಇರಬೇಕು. ಈ ನಿಟ್ಟಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಇವತ್ತು ಪಕ್ಷದ ಮುಖಾಂತರ ಒಂದು ಅಭ್ಯರ್ಥಿಯಿಂದ ಘೋಷಣೆ ಮಾಡ್ಬೇಕಂತಂದ್ರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಏನಿವತ್ತು ಯಾರು ನಾವು ನಿಲ್ಬೇಕಂತ ಆಕಾಂಕ್ಷಿಗಳು ನೀವು ತಿಳಿಸ್ಬಿಡಿ, ತೊಂದರೆ